ಎಸ್ ನಾವು ಅಚೀವ್ಮೆಂಟ್ಸ್ ಆಫ್ ಏನು ಮೆಂಡಲೀವ್ಸ್ ಪಿರಿಯಾಡಿಕ್ ಟೇಬಲ್ ಬಗ್ಗೆ ನೋಡ್ತಿದ್ದೀವಿ, ರೈಟ್? ಸೊ ಏನೇನು ಅಚೀವ್ಮೆಂಟ್ ಮಾಡಿದ್ರು, ಅದರಲ್ಲಿ ಯಾವ ರೀತಿ ಅವರು ಏನು ಕೆಲವೊಂದು ಇನ್ಸ್ಟೆನ್ಸ್ನ ಫೇಸ್ ಮಾಡಿದ್ರು ಅಂತೆಲ್ಲ ನೋಡ್ತಿದ್ವಿ ಅಲ್ವಾ. ಏನು ಅವರು ಏನನ್ನ ಯಾವ ಇನ್ಸ್ಟೆನ್ಸ್ನ ಅವರು ನೋಡಿದ್ರು ಅಂತ ಹೇಳಿದ್ರೆ, ಫಸ್ಟ್ ಅವರು ಎಲಿಮೆಂಟ್ಸ್ನ ಬಂದು ಫಸ್ಟ್ ಗ್ರೂಪ್ ಎ ಎಲಿಮೆಂಟ್ ಆ್ಯಂಡ್ ಗ್ರೂಪ್ ಬಿ ಎಲಿಮೆಂಟ್ ಅಂತ ತಗೊಳ್ಳೋಣ. ಓಕೆ, ಒಂದು ಎ ಎಲಿಮೆಂಟ್ ಆ್ಯಂಡ್ ಬಿ ಎಲಿಮೆಂಟ್ ಅಂತ ತಗೊಂಡ್ರೆ ಅವರು ಪಿರಿಯಾಡಿಕ್ ಟೇಬಲಲ್ಲಿ ಬಿ ಎಲಿಮೆಂಟ್ ಇರುತ್ತೆ ಅಲ್ವಾ, ಬಿ ಅನ್ನೋ ಎಲಿಮೆಂಟು ಎಗಿಂತ ಸ್ವಲ್ಪ ಜಾಸ್ತಿ ಅಟೋಮಿಕ್ ಮಾಸ್ ಇರಬೇಕು. ಓಕೆ, ಅಟೋಮಿಕ್ ಮಾಸ್ ಜಾಸ್ತಿ ಇರಬೇಕು. ಅದು ಏನು ಜಾಸ್ತಿ ಅಂದರೆ ತುಂಬ ಜಾಸ್ತಿ ಇಲ್ಲ, ಸ್ವಲ್ಪ ಓಕೆ ಸ್ಲೈಟ್ಲಿ ಆಗಿ ಇದು ಚೇಂಜ್ ಇರಬೇಕು. ಇದು ಲೋ ಆಗಿರಬೇಕು. ಓಕೆ, ಇದು ಹೈ ಅಟಾಮಿಕ್ ಮಾಸ್ ಇರಬೇಕು, ಅಂದರೆ ಅಲ್ಲಿ ಸ್ಲೈಟ್ ಆಗಿ ಇರಬೇಕು. ಓಕೆ, ಸ್ಲೈಟ್ಲಿ ಇರಬೇಕು ಅಷ್ಟೇ, ತುಂಬ ಏನಿರಬೇಕು ಅಂತ ಇಲ್ಲ. ಓಕೆ, ತುಂಬ ಇರೋ ಹಾಗಿರಲಿಲ್ಲ. ಎಕ್ಸಾಂಪಲ್ ಯಾವ ರೀತಿ ಅಂತ ಹೇಳಿದ್ರೆ, ಕೋಬಾಲ್ಟ್ ತಗೊಂಡ್ರೆ ನಾವು ಕೋಬಾಲ್ಟ್ನ ನಾವು ತಗೊಂಡ್ರೆ ಓಕೆ, ಇದ್ರದ್ದು ಅಟಾಮಿಕ್ ಮಾಸು 58.9. ಓಕೆ, ಅಟಾಮಿಕ್ ಮಾಸ್ 58.9. ಆ್ಯಂಡ್ ನಿಕಲ್ನ ತಗೊಂಡ್ರೆ ಇದ್ರದ್ದು ಅಟಾಮಿಕ್ ಮಾಸಸ್ 58.7. ಓಕೆ, ಈ ರೀತಿ ನಮಗೆ ಡಿಫ್ರೆನ್ಸ್ ಅಂದರೆ ತುಂಬ ಡಿಫ್ರೆನ್ಸ್ ಇಲ್ಲ, ಓನ್ಲಿ 0.02 ಅಷ್ಟು ಡಿಫ್ರೆನ್ಸ್ ಮಾತ್ರ ಇದೆ ಅಲ್ವಾ. 0.2 ಅಷ್ಟು ಮಾತ್ರ ಡಿಫ್ರೆನ್ಸ್ ಇದೆ. ಸೊ ಸ್ಲೈಟ್ಲಿ ಡಿಫ್ರೆನ್ಸ್ ಇರೋ ಅಷ್ಟು ಮಾತ್ರ ನಾವು ಈ ರೀತಿ ಅವರು ಅರೇಂಜ್ ಮಾಡಬೇಕಿತ್ತು ಎಲಿಮೆಂಟ್ಸ್ನ. ಓಕೆ, ಆಮೇಲೆ ಮೆಂಡಲೀವ್ಸ್ ಅವರ ಪಿರಿಯಾಡಿಕ್ ಟೇಬಲ್ ಏನು ಅವರು ಡಿಸ್ಕವರ್ ಮಾಡಿರ್ತಾರೋ ಆ ಪಿರಿಯಾಡಿಕ್ ಟೇಬಲಲ್ಲಿ ಗ್ಯಾಪ್ಸ್ನ ಬಿಡ್ತಾ ಹೋದ್ರು. ಓಕೆ, ಯಾಕೆ ಆ ಗ್ಯಾಪ್ಸ್ನ ಬಿಡ್ತಾ ಹೋದ್ರು ಅಂದರೆ ಅದೆಲ್ಲನೂ ಒಂದು ಡಿಫೆಕ್ಟ್ ಅಂತ ಅವರು ಕನ್ಸಿಡರ್ ಮಾಡ್ತಾ ಕೆಲವೊಂದು ಗ್ಯಾಪ್ಸ್ನ ಬಿಟ್ಕೊಂಡು ಹೋಗ್ತಾ ಇದ್ರು. ಓಕೆನಾ, ಆ್ಯಂಡ್ ಈ ಗ್ಯಾಪ್ಸ್ಗೆಲ್ಲನೂ ಒಂದೊಂದು ನೇಮಿಂಗ್ನ ಮಾಡ್ಕೊಳ್ತಾ ಹೋದ್ರು. ಓಕೆ, ಎಕ ಅಂತ ನೇಮಿಂಗ್ ಮಾಡ್ಕೊಳ್ತಾ ಹೋಗ್ತಾರೆ. ಓಕೆನಾ, ಗ್ಯಾಪ್ಸ್ ಏನೇನಿರುತ್ತೋ ಅದಕ್ಕೆಲ್ಲನೂ ಇವರು ಎಕ ಅಂತ ಹೇಳಿ ಇವರು ಮಾಡ್ಕೊಳ್ತಾ ಹೋಗ್ತಾರೆ. ಆ್ಯಂಡ್ ಈ ಸ್ಕ್ಯಾಂಡಿಯಂ, ಗ್ಯಾಲಿಯಂ and ಜರ್ಮಾನಿಯಂ, ಈ ಸ್ಕ್ಯಾಂಡಿಯಂ, ಗ್ಯಾಲಿಯಂ ಆ್ಯಂಡ್ ಜರ್ಮಾನಿಯಂ ಅನ್ನೋದೆಲ್ಲನೂ ಲೇಟರ್ ಆಗಿ, ಅಂದರೆ ಫಸ್ಟ್ ಇರೋ ಎಲಿಮೆಂಟ್ಸು ಇವರು ಡಿಸ್ಕವರ್ ಮಾಡಿದಾದ್ಮೇಲೆ ಲೇಟರ್ ಈ 3 ಎಲಿಮೆಂಟ್ಸ್ನ ಅವರು ಡಿಸ್ಕವರ್ ಮಾಡ್ತಾರೆ. ಓಕೆನಾ, ಆ್ಯಂಡ್ ಈ ಡಿಸ್ಕವರ್ ಮಾಡಿದ್ಮೇಲೆ ಅವ್ರಿಗೆ ಈ ಡಿಸ್ಕವರೀಸ್ ಎಲ್ಲ ನೋಡಿದ್ಮೇಲೆ ಅವರು ಓನ್ಲಿ ಈ ಕೆಮಿಸ್ಟ್ಸ್ ಇರ್ತಾರೆ ಅಲ್ವಾ, ಈ ಓನ್ಲಿ ಇವರ ಪಿರಿಯಾಡಿಕ್ ಟೇಬಲ್ನ ಮಾತ್ರ ಅವರು ಅಕ್ಸೆಪ್ಟ್ ಮಾಡಲಿಲ್ಲ. ಓಕೆ, ಪಿರಿಯಾಡಿಕ್ ಟೇಬಲ್ನ ಮಾತ್ರ ಅಕ್ಸೆಪ್ಟ್ ಮಾಡಲಿಲ್ಲ. ಆ್ಯಂಡ್ ಮೆಂಡಲೀವ್ಸ್ನ ಸಹ ಅವರು ರೆಕಗ್ನೈಸ್ ಮಾಡಿದ್ರು. ಓಕೆನಾ, ಮೆಂಡಲೀವ್ಸ್ನ ಸಹ ಅವರು ರೆಕಗ್ನೈಸ್ ಮಾಡ್ತಾರೆ. ಓಕೆ, ಆ್ಯಂಡ್ ಈ ಏನು ಬೇಸಿಸ್ ಮೇಲೆ ಇವರು ಈ ಮೆಂಡಲೀವ್ಸ್ ಯಾವುದ್ರ ಬೇಸಿಸ್ ಮೇಲೆ ಸ್ಟಡಿ ಮಾಡಿದಾರೋ ಓಕೆ, ಆ ಬೇಸಿಸ್ ಮೇಲೆ ಇವ್ರನ್ನ ಒರಿಜಿನೇಟರ್ ಅಂತ ಇವರು ಹೇಳ್ತಾರೆ. ಓಕೆ, ಬೇರೆ ಕೆಮಿಸ್ಟ್ ಯಾರ್ಯಾರು ಇರ್ತಾರೋ ಅವರು ಇವ್ರನ್ನ ಯಾವ ಬೇಸಿಸ್ ಮೇಲೆ ಮೆಂಡಲೀವ್ಸ್ ಸ್ಟಡಿ ಮಾಡ್ತಿದ್ರು ಅದಕ್ಕೆ ಒರಿಜಿನೇಟರ್ ಅಂತ ಸಹ ಇವ್ರಿಗೆ ನೇಮಿಂಗ್ ಸಿಗುತ್ತೆ. ಓಕೆ, ಆ್ಯಂಡ್ ಇವರು ನೋಬಲ್ ಗ್ಯಾಸಸ್, ರೈಟ್? ನೋಬಲ್ ಗ್ಯಾಸಸ್ ಗೊತ್ತು ನಮಗೆ. ನೋಬಲ್ ಗ್ಯಾಸಸ್ ಲೈಕ್ ಹೀಲಿಯಂ, ನಿಯಾನ್, ಆರ್ಗಾನ್. ಈ ಹೀಲಿಯಂ, ನಿಯಾನ್, ಆರ್ಗಾನ್ ನೋಬಲ್ ಗ್ಯಾಸಸ್, ರೈಟ್? ಈ ನೋಬಲ್ ಗ್ಯಾಸಸ್ನ ಫಸ್ಟ್ ಮೆನ್ಷನ್ ಮಾಡಿದ್ರು, ಬಟ್ ಅವರು ಇವುಗಳನ್ನ ಡಿಸ್ಕವರ್ ಮಾಡಲಿಲ್ಲ. ಬಟ್ ಮೆನ್ಷನ್ ಮಾತ್ರ ಮಾಡಿದ್ರು, ಡಿಸ್ಕವರ್ ಮಾಡಲಿಲ್ಲ. ಲೇಟರ್ ಓಕೆ, ಲೇಟರ್ ಇದನ್ನೆಲ್ಲ ಅವರು ಡಿಸ್ಕವರ್ ಮಾಡ್ತಾರೆ. ಯಾಕೆ ಇದನ್ನ ಆಗ ಮಾಡೋಕ್ಕಾಗಲಿಲ್ಲ, ಲೇಟರ್ ಯಾಕೆ ಮಾಡಿದ್ರು, ಆವಾಗಲೇ ಯಾಕೆ ಮಾಡಲಿಲ್ಲ ಅಂತ ಹೇಳಿದ್ರೆ, ಈ 3 ನೋಬಲ್ ಗ್ಯಾಸಸ್ ಇರುತ್ತೆ ಅಲ್ವಾ, ಅವು ಇನರ್ಟ್ ಆಗಿರುತ್ತೆ, ತುಂಬ ವೆರಿ ಇನರ್ಟ್ ಆಗಿರುತ್ತೆ. ಆ್ಯಂಡ್ ಪ್ರೆಸೆಂಟ್ ಇನ್ ಎಕ್ಸ್ಟ್ರೀಮ್ಲಿ
ಲೋ ಕಾನ್ಸಂಟ್ರೇಷನಲ್ಲಿ ನಮ್ಮ ನೇಚರಲ್ಲಿ ಇರುತ್ತೆ. ಓಕೆನಾ, ಇವು ಲೋ ಕಾನ್ಸಂಟ್ರೇಷನಲ್ಲಿ ನಮಗೆ ಓಕೆ ಏನು ತುಂಬ ಇನರ್ಟ್ ಆಗಿರುತ್ತೆ, ವೆರಿ ಇನರ್ಟ್ ಆ್ಯಂಡ್ ಎಕ್ಸ್ಟ್ರೀಮ್ಲಿ ಲೋ ಕಾನ್ಸಂಟ್ರೇಷನ್ ಅಥವಾ ಅಟ್ಮಾಸ್ಫಿಯರಲ್ಲಿ ತುಂಬ ಲೋ ಕಾನ್ಸಂಟ್ರೇಷನ್ ಇರುತ್ತೆ. ಸೊ ಅದಕ್ಕೋಸ್ಕರ ಈ ನೋಬಲ್ ಗ್ಯಾಸಸ್ನ ಫಸ್ಟ್ ಮೆನ್ಷನ್ ಮಾಡಿದ್ರು ಅಷ್ಟೇ, ಆಮೇಲೆ ಲೇಟರೇ ಇದನ್ನ ಡಿಸ್ಕವರಿ ಮಾಡಿದ್ರು. ಓಕೆನಾ, ಆಮೇಲೆ ಈ ಮೆಂಡೆಲಿಯಸ್ಗೆ ಏನು ಸ್ಟ್ರೆಂತ್ ಆಯಿತು ಈ ನೋಬಲ್ ಗ್ಯಾಸಸ್ ಡಿಸ್ಕವರಿ ಆದಮೇಲೂ ಸಹ ಈ ಪಿರಿಯಾಡಿಕ್ ಟೇಬಲಲ್ಲಿ ಏನೂ ಚೇಂಜಸ್ ಆಗಲಿಲ್ಲ. ರೈಟ್, ಏನೂ ಚೇಂಜಸ್ ಆಗಲಿಲ್ಲ. ಈ ನೋಬಲ್ ಗ್ಯಾಸಸ್ ಡಿಸ್ಕವರಿ ಆದಮೇಲೆ ಇವ್ರಿಗೆ ಒಂದು ಸ್ಟ್ರೆಂತ್ ಅನ್ನೋದು ಸಿಕ್ತು. ಯಾವ ರೀತಿ ಸ್ಟ್ರೆಂತ್ ಅನ್ನೋದು ಸಿಕ್ತು ಅಂದರೆ, ಫಸ್ಟ್ ಯಾವುದಾದ್ರೂ ನಮಗೆ ಅವರು ಪ್ರೆಡಿಕ್ಟ್ ಮಾಡಿದ್ರು. ರೈಟ್, ಫಸ್ಟೇ ಪ್ರೆಡಿಕ್ಟ್ ಮಾಡಿದ್ರು. ಈ ಥರ ಏನು ಪ್ರೆಡಿಕ್ಟ್ ಮಾಡಿ ಅವರು ಅಲ್ಲಿ ಸ್ಪೇಸ್ ಬಿಡ್ತಾ ಹೋಗ್ತಾರೆ ಅಲ್ವಾ, ಕೆಲವೊಂದು ಎಲಿಮೆಂಟ್ಸ್ ಇನ್ನೂ ಬರುತ್ತೆ ಡಿಸ್ಕವರ್ ಮಾಡ್ತಾರೆ ಅಂತ ಹೇಳಿ ಅವರು ಎಕ್ಕ ಅಂತ ಆ ನೇಮಿಂಗ್ನ ಯಾವುದೇ ಎಲ್ಲೆಲ್ಲಿ ಗ್ಯಾಪ್ಸ್ ಬಿಟ್ಟಿರ್ತಾರೋ ಪಿರಿಯಾಡಿಕ್ ಟೇಬಲಲ್ಲಿ, ಸೊ ಅಲ್ಲೆಲ್ಲನೂ ಎಕ್ಕ ಅಂತ ಅವರು ನೇಮಿಂಗ್ ಮಾಡ್ತಾ ಹೋಗ್ತಾರೆ ಸಾಂಸ್ಕ್ರಿತಲ್ಲಿ. ಓಕೆ, ಸೊ ಆ ನೇಮಿಂಗ್ ಫಸ್ಟೇ ಅವರು ಪ್ರೆಡಿಕ್ಟ್ ಮಾಡಿದ್ರು. ರೈಟ್, ಡಿಸ್ಕವರ್ ಆಗುತ್ತೆ ಇನ್ನೂ ಮೆಟಲ್ಸು ಅಂತ. ಸೊ ನೆಕ್ಸ್ಟ್ ಅವರು ಈ ನೋಬಲ್ ಗ್ಯಾಸಸ್ನ ಏನು ಡಿಸ್ಕವರ್ ಮಾಡಿದ್ಮೇಲೆ ಈ ನೋಬಲ್ ಗ್ಯಾಸಸ್ ಅನ್ನೋದನ್ನ ಸೆಪ್ರೇಟ್ ಆಗಿ ಗ್ರೂಪ್ ಮಾಡಿ ಇಟ್ರು. ಓಕೆ, ಸೆಪ್ರೇಟ್ ಆಗಿ ಗ್ರೂಪ್ ಮಾಡಿ ಇಟ್ರು ವಿತೌಟ್ ಡಿಸ್ಟರ್ಬಿಂಗ್ ದಿಸ್. ಯಾವುದು ಮುಂದೆ ಅವರು ಪಿರಿಯಾಡಿಕ್ ಟೇಬಲ್ ಫಸ್ಟ್ ಯಾವುದು ಕಂಡುಹಿಡ್ದಿರ್ತಾರೋ ಸೊ ಅದನ್ನ ಅವರು ಡಿಸ್ಟರ್ಬೆನ್ಸ್ ಮಾಡ್ದೇನೆ ಏನು ನೆಕ್ಸ್ಟ್ ಅವರು ಈ ಯಾವ್ದ್ಯಾವ್ದು ನೋಬಲ್ ಗ್ಯಾಸಸ್ನ ನೆಕ್ಸ್ಟ್ ಕಂಡುಹಿಡಿದ್ರು ಅವರು ಅದನ್ನ ಡಿಫ್ರೆಂಟ್ ಗ್ರೂಪ್ಸ್ ಆಗಿ ಡಿಫ್ರೆಂಟ್ ಆಗಿ ಅದನ್ನ ಪ್ಲೇಸ್ ಮಾಡಿದ್ರು. ಓಕೆನಾ, ಆ್ಯಂಡ್ ಅದೇ ಇವ್ರಿಗೆ ಏನು ಒಂದು ದೊಡ್ಡ ಸ್ಟ್ರೆಂತ್ ಅನ್ನೋದು ಆಯಿತು. ಓಕೆನಾ, ಆ್ಯಂಡ್ ಮತ್ತೆ ಇಲ್ಲಿ ಲಿಮಿಟೇಷನ್ಸ್ ಏನೇನು ಬಂತು ಅಂತ ನೋಡೋಣ. ಓಕೆ, ಲಿಮಿಟೇಷನ್ಸ್ ಆಫ್ ದಿಸ್ ಡಿಮಿಟ್ರಿ ಮೆಂಡೆಲಿಯಸ್ ಲಾ, ಯಾವುದಾದ್ರು ಈ ಪಿರಿಯಾಡಿಕ್ ಟೇಬಲ್ಗೆ ಏನು ಲಿಮಿಟೇಷನ್ಸ್ ಇದೆ ಅಂತ ನೋಡೋಣ. ಫಸ್ಟ್ ಲಿಮಿಟೇಷನ್ ಈಸ್, ಇಲ್ಲಿ ಹೈಡ್ರೋಜನ್ಗೆ ಫಿಕ್ಸ್ಡ್ ಪೊಸಿಷನ್ ಇರಲಿಲ್ಲ. ಓಕೆ, ಹೈಡ್ರೋಜನ್ಗೆ ಫಿಕ್ಸ್ಡ್ ಪೊಸಿಷನ್ ಇಲ್ಲಿ ಇರಲಿಲ್ಲ. ಓಕೆ, ಫಸ್ಟ್ ಒನ್ ಲಿಮಿಟೇಷನ್. ಆ್ಯಂಡ್ ಸೆಕೆಂಡ್ ಒನ್, ಇಲ್ಲಿ ಐಸೋಟೋಪ್ಸ್ಗೆ ನೋ ಸ್ಪೇಸ್. ಓಕೆ, ನೋ ಪ್ಲೇಸ್. ಇಲ್ಲಿ ಪ್ಲೇಸ್ ಅನ್ನೋದು ಐಸೋಟೋಪ್ಸ್ಗೆ ಸಹ ಇರಲಿಲ್ಲ. ಐಸೋಟೋಪ್ಸ್ಗೆ ಸಹ ಇಲ್ಲಿ ಈ ಪಿರಿಯಾಡಿಕ್ ಟೇಬಲ್ ಅಲ್ಲಿ ಏನು ಪ್ಲೇಸ್ ಇರಲಿಲ್ಲ. ಓಕೆ, ಆ್ಯಂಡ್ ಮತ್ತೆ ಇದರಲ್ಲಿ ರೆಗ್ಯುಲರ್ ಆಗಿ ಟ್ರೆಂಡ್ ಅನ್ನೋದು ಇರಲಿಲ್ಲ ಅಟಾಮಿಕ್ ಮಾಸಸ್ಗೆ. ಓಕೆ, ನೋ ರೆಗ್ಯುಲರ್ ಟ್ರೆಂಡ್ ಇನ್ atomic masses. Okay, atomic masses ಅಲ್ಲಿ ರೆಗ್ಯುಲರ್ ಟ್ರೆಂಡ್ ಅನ್ನೋದು ಸಹ ಇರಲಿಲ್ಲ. ಸೊ ದೀಸ್ ತ್ರೀ ಆರ್ ದ ಲಿಮಿಟೇಷನ್ಸ್ ಆಫ್ ದಿಸ್ ಪಿರಿಯಾಡಿಕ್ ಟೇಬಲ್, ಮೆಂಡೆಲಿಯಸ್ ಪಿರಿಯಾಡಿಕ್ ಟೇಬಲ್. ಮತ್ತೆ ಈ ಮೆಂಡೆಲಿಯಸ್ ಪಿರಿಯಾಡಿಕ್ ಟೇಬಲ್ಲು ನೆಕ್ಸ್ಟ್ ಮುಂದೆ ಇನ್ನೂ ಡಿಸ್ಕವರೀಸ್ ಆಗ್ತಾ ಇದು ಮಾಡರ್ನ್ ಪಿರಿಯಾಡಿಕ್ ಟೇಬಲ್ ಆಗಿ ಇದು ಕನ್ವರ್ಟ್ ಆಗುತ್ತೆ. ಓಕೆನಾ, ಮಾಡರ್ನ್ ಪಿರಿಯಾಡಿಕ್ ಟೇಬಲ್ ಆಗಿ ಇದು ಕನ್ವರ್ಟ್ ಆಗುತ್ತೆ. ಓಕೆ, ಯಾವ ರೀತಿ ಮಾಡರ್ನ್ ಪಿರಿಯಾಡಿಕ್ ಲಾ ನಮಗೆ ಏನು ಹೇಳುತ್ತೆ ಅಂತ ನೋಡೋಣ. ಓಕೆ, ಮಾಡರ್ನ್ ಪಿರಿಯಾಡಿಕ್ ಟೇಬಲ್. ಫಸ್ಟ್ ಮೆಂಡೆಲಿಯಸ್ ಒಂದು ಪಿರಿಯಾಡಿಕ್ ಟೇಬಲ್ನ ಮಾಡಿದ್ರು, ಡಿಸ್ಕವರ್ ಮಾಡಿದ್ರು. ಓಕೆ, ಆ ಪಿರಿಯಾಡಿಕ್ ಲಾ ಏನು ಹೇಳ್ತು ಅದೇ ರೀತಿನೇ ಈ ಪಿರಿಯಾಡಿಕ್ ಲಾ ಸಹ ಸ್ವಲ್ಪ ಚೇಂಜಸ್. ಓಕೆ, ಏನು ಚೇಂಜಸ್ ಇದೆ ಅಂದರೆ ಇದು ಈ ಮಾಡರ್ನ್ ಪಿರಿಯಾಡಿಕ್ ಟೇಬಲ್ ಏನು ಹೇಳುತ್ತೆ, ಈ ಮಾಡರ್ನ್ ಪಿರಿಯಾಡಿಕ್ ಲಾ ಏನು ಹೇಳುತ್ತೆ ಅಂತ ಹೇಳಿದ್ರೆ, ಪ್ರಾಪರ್ಟೀಸ್ ಆಫ್ ಎಲಿಮೆಂಟ್ಸ್ other or a periodic function of their atomic
number. Okay, properties of elements are the periodic functions of the atomic number. ಓಕೆನಾ, ಇಲ್ಲಿ ಅಟೋಮಿಕ್ ಮಾಸಸ್ ಅಂತ ನಾವು ಫಸ್ಟ್ ನಾವು ಪಿರಿಯಾಡಿಕ್ ಲಾ ಅಲ್ಲಿ ನೋಡಿದ್ವಿ, ರೈಟ್? ಇಲ್ಲಿ ನಂಬರ್ಗೆ ಬರ್ತಾ ಇದೆ. ಓಕೆನಾ, ವಾಟ್ ಈಸ್ ದಿಸ್ ಅಟಾಮಿಕ್ ನಂಬರ್? ಓಕೆ, ಅಟಾಮಿಕ್ ನಂಬರ್ ಅಂದ್ರೆ ಏನು? ಅಟಾಮಿಕ್ ನಂಬರ್, ಓಕೆ, ನಾವು ಅಟಾಮಿಕ್ ನಂಬರ್ನ ಝೆಡ್ ಅನ್ನೋ ಕ್ಯಾಪಿಟಲ್ ಲೆಟರ್ ಅಲ್ಲಿ ಡಿನೋಟ್ ಮಾಡ್ತೀವಿ. ವಾಟ್ ಈಸ್ ದಿಸ್ ಝೆಡ್ ಅಂತ ಹೇಳಿದ್ರೆ ಇಟ್ ಈಸ್ ದ ನಂಬರ್. ಓಕೆ, ಇಟ್ ಈಸ್ ದ ನಂಬರ್ ಆಫ್ ಪ್ರೋಟಾನ್ಸ್. ಓಕೆ, number of protons, ಇದು number of a protons, okay, in a nucleus ಅಲ್ಲಿ, okay, nucleus ಅಲ್ಲಿ of a okay, nucleus ಅಲ್ಲಿ of an atom. atom ಅಲ್ಲಿ ಇರೋ ನ್ಯೂಕ್ಲಿಯಸ್, atom ಅಲ್ಲಿ ತಾನೇ ನ್ಯೂಕ್ಲಿಯಸ್ ಇರುತ್ತೆ. ಸೊ atom ಅಲ್ಲಿ ಇರೋ ನ್ಯೂಕ್ಲಿಯಸ್ ಅಲ್ಲಿರೋ ಓಕೆ ನಂಬರ್ ಆಫ್ ಪ್ರೋಟೀನ್ಸ್ ನಾವು ಝೆಡ್ ಅಂತ ಅಟೋಮಿಕ್ ನಂಬರ್ ಅಂತ ಡಿನೋಟ್ ಮಾಡ್ತೀವಿ. ಓಕೆ, ಅಂಡ್ ಈ ಮಾಡರ್ನ್ ಪಿರಿಯಾಡಿಕ್ ಟೇಬಲ್ ಏನೇನು ಕನ್ಸಿಸ್ಟ್ ಆಗಿದೆ ಅಂದ್ರೆ 18 ವರ್ಟಿಕಲ್ ಕಾಲಮ್ಸ್ ಇರುತ್ತೆ. ಓಕೆ, ವರ್ಟಿಕಲ್ ಕಾಲಮ್ಸ್ ಇರುತ್ತೆ. ಅದನ್ನ ನಾವು ಗ್ರೂಪ್ಸ್ ಅಂತ ಹೇಳ್ತೀವಿ. ಓಕೆ, ಗ್ರೂಪ್ಸ್ ಅಂತ ಹೇಳ್ತೀವಿ. and 7 horizontal rows ಇರುತ್ತೆ. ಓಕೆ, 7 horizontal rows. ಓಕೆ, ರೋಸ್ ಇರುತ್ತೆ. ಅದನ್ನ ನಾವು ಪೀರಿಯಡ್ಸ್ ಅಂತ ಹೇಳ್ತೀವಿ. ಪೀರಿಯಡ್ಸ್ ಅಂತ ಹೇಳ್ತೀವಿ. ಓಕೆ, ಇನ್ನು 18 ವರ್ಟಿಕಲ್ ಕಾಲಮ್ಸ್ ನಾವು ಗ್ರೂಪ್ಸ್ ಅಂತ ಹೇಳ್ತೀವಿ. ಅಂಡ್ 7 ಹಾರಿಜಾಂಟಲ್ ರೋಸ್ ನಾವು ಪೀರಿಯಡ್ಸ್ ಅಂತ ಹೇಳ್ತೀವಿ. ಓಕೆನಾ, ಅಂಡ್ ಈ ಎಲಿಮೆಂಟ್ಸ್ ಯಾವುದು ಈ ಗ್ರೂಪ್ಸ್ ಅಲ್ಲಿ ಇರುತ್ತೆ ಅಲ್ವಾ, ಈ ಗ್ರೂಪ್ಸ್ ಅಲ್ಲಿ ಇರೋ ಎಲಿಮೆಂಟ್ಸು ಓಕೆ ವ್ಯಾಲೆನ್ಸ್ ಎಲೆಕ್ಟ್ರಾನ್ಸ್ ನ ಏನು ಹೊಂದಿರುತ್ತೆ. ಓಕೆ, ವ್ಯಾಲೆನ್ಸ್ ಎಲೆಕ್ಟ್ರಾನ್ಸ್ ನ ಹೊಂದಿರುತ್ತೆ. ಓಕೆ, ಅಂಡ್ ನಂಬರ್ ಆಫ್ ಶೆಲ್ಸ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಓಕೆ, ನಂಬರ್ ಆಫ್ ಶೆಲ್ಸ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಯಾವಾಗ ಅಂದ್ರೆ ನಾವು ಯಾವಾಗ ಗ್ರೂಪ್ಗೆ ಡೌನ್ವರ್ಡ್ಸ್ ಹೋಗ್ತಾ ಇದ್ರೆ, ಓಕೆ, ವೆನ್ ವಿ ಮೂವ್ ಡೌನ್ ದ ಗ್ರೂಪ್ಗೆ ನಾವು ಗ್ರೂಪ್ಸ್ ಅಂದ್ರೆ ಏನು? ಫಸ್ಟ್ ಆಫ್ ಆಲ್ 18 ವರ್ಟಿಕಲ್ ಕಾಲಮ್ಸ್ ಇರೋದು, ರೈಟ್? ಅಂದ್ರೆ ಈ ರೀತಿ ಇರೋದು, ರೈಟ್? ಈ ರೀತಿ ವರ್ಟಿಕಲ್ ಕಾಲಮ್ಸ್ 18 ಇರುತ್ತೆ. ಸೊ ಅವುಗಳನ್ನ ಗ್ರೂಪ್ ಅಂತ ಹೇಳ್ತೀವಿ. ಅಂಡ್ 7 ಹಾರಿಜಾಂಟಲ್ ಪೀರಿಯಡ್ಸ್ ಇರುತ್ತೆ. ಸೊ ಈ ರೀತಿ ಹಾರಿಜಾಂಟಲ್ ಆಗಿರೋದಕ್ಕೆ ಓಕೆ, ಈ ರೀತಿ 7 ಹಾರಿಜಾಂಟಲ್ ರೋಸ್ ಇರುತ್ತೆ. ಓಕೆನಾ, ಸೊ ಈ ರೀತಿ ಇರೋ 18 ವರ್ಟಿಕಲ್ ಕಾಲಮ್ಸ್ ಇರುತ್ತೆ ಅಲ್ವಾ, ಸೊ ಅದೇ ಗ್ರೂಪ್ಸ್. ಓಕೆ, ನಾವು ಯಾವಾಗ ಈ ಗ್ರೂಪ್ಸ್ ನಾವು ಡೌನ್ವರ್ಡ್ಸ್ ಹೋಗ್ತಾ ಇರಬೇಕಾದ್ರೆ ನಂಬರ್ ಆಫ್ ದ ಶೆಲ್ಸ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಓಕೆನಾ, ಅಂಡ್ ಈ ಎಲಿಮೆಂಟ್ಸ್ ಏನು ಈ ಪೀರಿಯಡ್ ಅಲ್ಲಿ ಇರುತ್ತೋ, ಓಕೆ, ಈ ಪೀರಿಯಡ್ಸ್ ಅಂದ್ರೆ ದಿಸ್ ಒನ್ ಪೀರಿಯಡ್ಸ್ ಅಲ್ಲಿ ಏನು ಎಲಿಮೆಂಟ್ಸ್ ಇರುತ್ತೋ ಅವೆಲ್ಲರೂ ಸೇಮ್ ನಂಬರ್ ಆಫ್ ಶೆಲ್ಸ್ ನ ಹೊಂದಿರುತ್ತೆ. ಓಕೆ, ಈ ಪೀರಿಯಡ್ಸ್ ಅಲ್ಲಿ ಓಕೆ ಅಂದ್ರೆ ಸೇಮ್ ನಂಬರ್ ಆಫ್ ಶೆಲ್ಸ್. ಓಕೆ, ಫಸ್ಟ್ ಗ್ರೂಪ್ಸ್ ಅಲ್ಲಿ ನಂಬರ್ ಆಫ್ ಶೆಲ್ಸ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ ಡೌನ್ವರ್ಡ್ಸ್ ಹೋದಷ್ಟು ನಾವು ಗ್ರೂಪ್ಸ್ಗೆ. ಅಂಡ್ ಈ ಹಾರಿಜಾಂಟಲ್ ರೋಸ್ ಇರುತ್ತೆ ಅಲ್ವಾ 7, ಹಾರಿಜಾಂಟಲ್ ರೋಸ್ ಅಲ್ಲಿ ಪೀರಿಯಡ್ಸ್ ಅಂತ ಹೇಳ್ತೀವಿ. ಈ ಪೀರಿಯಡ್ಸ್ ಅಲ್ಲಿ ಸೇಮ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಸೇಮ್ ನಂಬರ್ ಆಫ್ ಸೆಲ್ಸ್ ಹಂಗೆ ಇರುತ್ತೆ. ಓಕೆನಾ, ಇನ್ಕ್ರೀಸ್ ಆಗಲ್ಲ, ಡಿಕ್ರೀಸ್ ಆಗಲ್ಲ, ಕಾನ್ಸ್ಟೆಂಟ್ ಆಗಿ ಎಲ್ಲಾನು ಸೇಮ್ ನಂಬರ್ ಆಫ್ ಶೆಲ್ಸ್ ಇರುತ್ತೆ. ಓಕೆನಾ, ಅಂಡ್ ಈಚ್ ಪೀರಿಯಡ್ ಇರುತ್ತೆ ಅಲ್ವಾ, ದಿಸ್ ಒನ್ ಪೀರಿಯಡ್. ಓಕೆ, ದಿಸ್ ಇಸ್ ಹಾರಿಜಾಂಟಲ್ ರೋ ಇರುತ್ತೆ ಅಲ್ವಾ. ಸೊ ಇಲ್ಲಿ ಇನ್ನು ನಾವು ಹೋಗ್ತಾ ಇದ್ದಷ್ಟು ಓಕೆ ಪೀರಿಯಡ್ಸ್ ಅಲ್ಲಿ ನಾವು ಹೋಗ್ತಾ ಇದ್ದಷ್ಟು ಓಕೆ ಈಚ್ ಪೀರಿಯಡ್ ಇರುತ್ತೆ ಅಲ್ವಾ, ಪ್ರತಿ ಪೀರಿಯಡ್ಗೂ ಶೆಲ್ಸ್ ಫಿಲ್ ಆಗ್ತಾ ಹೋಗುತ್ತೆ. ಓಕೆ, ಪ್ರತಿ ಪೀರಿಯಡ್ಸ್ ಅಲ್ಲೂ ಏನು ಫಿಲ್ ಆಗ್ತಾ ಹೋಗುತ್ತೆ ಶೆಲ್ಸ್. ಓಕೆನಾ, ಅಂಡ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಏನು ಪ್ಲೇಸ್ ಆಗಿರುತ್ತೆ ಈ ಪರ್ಟಿಕ್ಯುಲರ್ ಪೀರಿಯಡ್ಸ್ ಅಲ್ಲಿ. ಓಕೆ, ಈ ಪರ್ಟಿಕ್ಯುಲರ್ ಪೀರಿಯಡ್ ಅಲ್ಲಿ ಏನು ನಂಬರ್ ಆಫ್ ಎಲಿಮೆಂಟ್ಸ್ ಪ್ಲೇಸ್ ಆಗಿರುತ್ತೋ ಅದೆಲ್ಲಾನು ಡಿಪೆಂಡ್ಸ್ ಅಪಾನ್ ಏನು ಅಂದ್ರೆ ಎಲೆಕ್ಟ್ರಾನ್ಸ್ ಆರ್ ಏನು ಎಲೆಕ್ಟ್ರಾನ್ಸ್ ಫಿಲ್ ಆಗ್ತಾ ಇರುತ್ತೋ, ಸೊ ಆ ಎಲೆಕ್ಟ್ರಾನ್ ಯಾವ ಫಿಲ್ ಆಗ್ತಾ ಇರುತ್ತೋ ಅದು ವೇರಿಯಸ್ ಶೆಲ್ಸ್ಗೆ ಅವು
ಹೋಗ್ತಾ ಇರುತ್ತಾ ಇಲ್ವಾ, ಸೊ ಅದರಿಂದ ಇವು ಡಿಪೆಂಡ್ ಆಗಿರುತ್ತೆ. ಓಕೆನಾ. ಆ್ಯಂಡ್ ಮಿನಿಮಮ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ದಟ್ ಕ್ಯಾನ್ ಬಿ ಅಕ್ಯುಮುಲೇಟೆಡ್ ಇನ್ ಎಷ್ಟು ಮಿನಿಮಮ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್ನ ನಾವು ಇದರಲ್ಲಿ ಪ್ಲೇಸ್ ಮಾಡ್ಬೋದು ಅನ್ನೋದು ಡಿಪೆಂಡ್ಸ್ ಆನ್ ಫಾರ್ಮುಲಾ. ಒಂದು ಫಾರ್ಮುಲಾ ಇದೆ 2n² ಅಂತ. ಎಷ್ಟು ನಾವು ಒಂದು ಶೆಲ್ಲಲ್ಲಿ ಎಷ್ಟು ನಾವು ನಂಬರ್ ಆಫ್ ಎಲೆಕ್ಟ್ರಾನ್ಸ್ನ ಪ್ಲೇಸ್ ಮಾಡ್ಬೋದು ಅಂತ ನಾವು ಹೇಳೋದನ್ನ ಓಕೆ ನಾವು ಫೈಂಡ್ ಔಟ್ ಮಾಡ್ಬೋದು. ಯಾವುದನ್ನ ಯೂಸ್ ಮಾಡಿಕೊಂಡು ಅಂದರೆ ಈ ಫಾರ್ಮುಲಾನ ಯೂಸ್ ಮಾಡಿಕೊಂಡು ನಾವು ಎಷ್ಟು ನಂಬರ್ ಆಫ್ ಎಲೆಕ್ಟ್ರಾನ್ಸ್ನ ನಾವು ಪ್ಲೇಸ್ ಮಾಡ್ಬೋದು ಒಂದು ಶೆಲ್ಲಲ್ಲಿ ಅಂತ ನಾವು ಈ ನಂಬರಿಂದ ನಾವು ಹೇಳ್ತೀವಿ. ಓಕೆನಾ. ಎಕ್ಸಾಂಪಲ್ ಈಗ ಕೆ ಶೆಲ್ ಅಂತ ತಗೊಳ್ಳೋಣ. ಓಕೆ, ಕೆ ಶೆಲ್ಲಲ್ಲಿ 1 ಎಲೆಕ್ಟ್ರಾನ್, ರೈಟ್. ಸೊ ಕೆ ಇಸ್ ದ ಫಸ್ಟ್ ಒನ್ ಆ್ಯಂಡ್ ಎಲ್ ಇಸ್ ದ ಸೆಕೆಂಡ್ ಒನ್ ಅಂತ ತಗೊಳ್ಳೋಣ. ಓಕೆ, ಕೆ ಶೆಲ್ಲಲ್ಲಿ 1, ರೈಟ್. ಸೊ ದಟ್ ಈಸ್ 2 × 1². ಸೊ 1² is 1 × 2. ಸೊ ದಟ್ ಈಸ್ 2. ಸೊ ಇದರಲ್ಲಿ ಮ್ಯಾಕ್ಸಿಮಮ್ 2 ನಂಬರ್ಸ್ ಮಾತ್ರ ಕೆ ಶೆಲ್ಲಲ್ಲಿ 2 ನಂಬರ್ ಆಫ್ ಎಲೆಕ್ಟ್ರಾನ್ಸ್ನ ಮಾತ್ರ ನಾವು ಪ್ಲೇಸ್ ಮಾಡೋಕ್ಕೆ ಸಾಧ್ಯ. ಸೊ ಅದೇ ರೀತಿ ಎಲ್ ಶೆಲ್ಲಲ್ಲಿ, ಓಕೆ, ಎಲ್ ಶೆಲ್ಲಲ್ಲಿ 2, ರೈಟ್. ಎನ್ ಇಸ್ ದ ನಂಬರ್ ಆಫ್ ಎನ್ ಇಸ್ ದ ನಂಬರ್ ಆಫ್ ಗಿವನ್ ಶೆಲ್. ಓಕೆ, ಈ ಶೆಲ್ಲದು ನಂಬರ್ ಎಷ್ಟು ಅಂತ ಹೇಳಿ. ಓಕೆ, ಸೊ 2, ಎಲ್ ಶೆಲ್ದು 2 ನಂಬರ್. ಸೊ ದಟ್ ಈಸ್ 2 × 2². 2 2s are 4, right? 4 × 2 8. ಸೊ ಮ್ಯಾಕ್ಸಿಮಮ್ 8 ಎಲೆಕ್ಟ್ರಾನ್ಸ್ನ ನಾವು ಇಲ್ಲಿ ಫಿಲ್ ಮಾಡ್ಬೋದು ಎಲ್ ಶೆಲ್ಲಲ್ಲಿ. ಓಕೆ, ಈ ರೀತಿನೇ ಓಕೆ ನಾವು ಎಷ್ಟು ಎಲೆಕ್ಟ್ರಾನ್ಸ್ ಒಂದು ಪರ್ಟಿಕ್ಯುಲರ್ ಎಲಿಮೆಂಟಲ್ಲಿ ನಾವು ಪ್ಲೇಸ್ ಮಾಡ್ಬೋದು ಅಂತ ನಾವು ಈ ಫಾರ್ಮುಲಾದಿಂದ ನಾವು ತಿಳ್ಕೊಬೋದು. ಓಕೆನಾ. ಆ್ಯಂಡ್ ಈ ಪೊಸಿಷನ್ ಸಹ ಅಷ್ಟೇ. ಈ ಎಲಿಮೆಂಟ್ ಅನ್ನೋವು ಆ ಪೊಸಿಷನಲ್ಲಿ ಇರಬೇಕು ಅನ್ನೋದು ಸಹ ಏನ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಈ ಎಲಿಮೆಂಟು ಇದೇ ಪೊಸಿಷನಲ್ಲಿ ಇರಬೇಕು ಅಂತ ಹೇಳೋದು ಯಾವ ರೀತಿ ಹೇಳ್ತೀವಿ ನಾವು ಅಂತ ಹೇಳಿದ್ರೆ ಅವುಗಳ ರಿಯಾಕ್ಟಿವಿಟಿ ಮುಖಾಂತರ. ಓಕೆ, ರಿಯಾಕ್ಟಿವಿಟಿ ಮುಖಾಂತರ ನಾವು ಅವು ಪರ್ಟಿಕ್ಯುಲರ್ ಪೊಸಿಷನ್ ನಾವು ಫೈಂಡ್ ಔಟ್ ಮಾಡ್ಬೋದು. ಈ ಎಲಿಮೆಂಟ್ ಇದೇ ಪರ್ಟಿಕ್ಯುಲರ್ ಪೊಸಿಷನ್ ಅಲ್ಲಿ ಇದೆ ಅಂತ ನಾವು ಈ ರಿಯಾಕ್ಟಿವಿಟಿ ಬೇಸಸ್ ಮೇಲೆ ನಾವು ಹೇಳ್ಬೋದು. ಓಕೆ, ಅಂಡ್ ದೆನ್ ಏನೇನು ಟ್ರೆಂಡ್ಸ್ ಬಂತು ಈ ಮಾಡರ್ನ್ ಪಿರಿಯಾಡಿಕ್ ಟೇಬಲ್ ಅಲ್ಲಿ ಅನ್ನೋದನ್ನ ನೋಡೋಣ. ಓಕೆ, ಏನೇನು ಟ್ರೆಂಡ್ಸ್ ಇನ್ ಮಾಡರ್ನ್ ಪಿರಿಯಾಡಿಕ್ ಟೇಬಲ್. ಟ್ರೆಂಡ್ಸ್, ಓಕೆನಾ. ಏನೇನು ಟ್ರೆಂಡ್ಸ್ ಬಂತು? ಟ್ರೆಂಡ್ಸ್ ಇನ್ ಮಾಡರ್ನ್ ಪಿರಿಯಾಡಿಕ್ ಟೇಬಲ್. ಫಸ್ಟ್ ಒನ್ ಇಸ್ ವ್ಯಾಲೆನ್ಸಿ. ಏನು ವ್ಯಾಲೆನ್ಸಿ ಅಂದ್ರೆ ಏನು? ವ್ಯಾಲೆನ್ಸಿ ನಾವು ಇದಕ್ಕೆ ಮುಂಚೆ ನಾವು ವ್ಯಾಲೆನ್ಸಿ ಅನ್ನೋದನ್ನ ನೋಡಿದ್ವಿ, ರೈಟ್. ಈ ಕಾರ್ಬನ್ ಅಂಡ್ ಇಟ್ಸ್ ಕಾಂಪೌಂಡ್ಸ್ ಪ್ರೀವಿಯಸ್ ಚಾಪ್ಟರ್ ಅಲ್ಲಿ ನಾವು ವ್ಯಾಲೆನ್ಸಿ ಎಲೆಕ್ಟ್ರಾನ್ಸ್ ಅಂತ ನಾನು ತುಂಬಾ ಸರಿ ನಿಮ್ಗೆ ಹೇಳಿದ್ದೀನಿ, ರೈಟ್. ಈ ವ್ಯಾಲೆನ್ಸಿ ಅಂದ್ರೆ ಏನು ಅಂದ್ರೆ ನಂಬರ್ ಆಫ್ ವ್ಯಾಲೆನ್ಸ್ ಎಲೆಕ್ಟ್ರಾನ್ಸ್ ಇದು. ಓಕೆ, ನಂಬರ್ ಆಫ್ ವ್ಯಾಲೆನ್ಸ್ ಎಲೆಕ್ಟ್ರಾನ್ ಓಕೆ ಪ್ರೆಸೆಂಟ್ ಇನ್ ದ ಔಟರ್ ಮೋಸ್ಟ್ ಶೆಲ್ ಮೀನ್ಸ್ ಲಾಸ್ಟ್ ಶೆಲ್ ಅಂತ ಹೇಳಿ. ಓಕೆ, ಪ್ರೆಸೆಂಟ್ ಇನ್ outermost shell. Okay, number of valence electrons, ಎಷ್ಟು valence electrons ಪ್ರೆಸೆಂಟ್ ಆಗಿದೆ ಔಟರ್ ಮೋಸ್ಟ್ ಶೆಲ್ ಅಲ್ಲಿ ಅಂತ ಹೇಳೋದನ್ನೇ ನಾವು ವ್ಯಾಲೆನ್ಸಿ ಅಂತ ಹೇಳ್ತೀವಿ. ಓಕೆನಾ. ಅಂಡ್ ಅಟಾಮಿಕ್ ಸೈಜ್ ಅಂದ್ರೆ ಏನು? ಅಟಾಮಿಕ್ ಸೈಜ್. ಓಕೆ, ವಾಟ್ ಈಸ್ ಅಟಾಮಿಕ್ ಸೈಜ್? Atomic size andre radius of the what atom. Okay, radius of an atom. Atom the radius ಎಷ್ಟಿದೆ ಅಂತ. ಓಕೆ, ಇವಾಗ ಇದೊಂದು ಆಟಮ್ ಅಂತ ತಗೊಂಡ್ರೆ ಓಕೆ ಸೆಂಟರ್ ಅಲ್ಲಿ ನಾವು ಪಾಯಿಂಟ್ ಔಟ್ ಮಾಡಿ ಇದ್ರದ್ದು ರೇಡಿಯಸ್ ಎಷ್ಟಿದೆ ಅಂತ ಹೇಳೋದನ್ನೇ ನಾವು
ಅಟೋಮಿಕ್ ಸೈಜ್ ಅಂತ ಹೇಳ್ತೀವಿ. ಓಕೆನಾ? ಓಕೆ, ದೆನ್ ಈ ಅಟಾಮಿಕ್ ಸೈಜ್ ನೀವು ತುಂಬಾ ಜ್ಞಾಪಕ ಇಟ್ಕೋಬೇಕಾಗಿರೋದು ಏನು ಅಂದ್ರೆ ಏನು 18 ಕಾಲಮ್ಸ್ ಇರುತ್ತೆ, ರೈಟ್? ಆ ಕಾಲಮ್ಸ್ನ ನಾವು ಗ್ರೂಪ್ಸ್ ಅಂತ ಹೇಳ್ತೀವಿ. 18 ಮೀನ್ಸ್ ಈ ರೀತಿ ಕಾಲಮ್ಸ್ನ. ಓಕೆ, ಆ್ಯಂಡ್ 7 ಹಾರಿಜಾಂಟಲ್ ರೋಸ್ ಇರುತ್ತೆ ಅಲ್ವಾ, ಸೊ ಅದನ್ನ ನಾವು ಪೀರಿಯಡ್ಸ್ ಅಂತ ಹೇಳ್ತೀವಿ ಅಲ್ವಾ. ಸೊ ಇದನ್ನ ನಾವು ಇಲ್ಲಿ ಮೇನ್ ಜ್ಞಾಪಕಕ್ಕೆ ಇಟ್ಕೋಬೇಕು. ಓಕೆನಾ? 18 ಅದು ಕಾಲಮ್ಸ್, ಇದು ರೋಸ್, 7 ರೋಸ್. ಸೊ ಈ ಕಾಲಮ್ಸ್ನ ನಾವು ಗ್ರೂಪ್ಸ್ ಅಂತ ಹೇಳ್ತೀವಿ, ಈ ರೋಸ್ನ ನಾವು ಪೀರಿಯಡ್ಸ್ ಅಂತ ಹೇಳ್ತೀವಿ. ಸೊ ಇಲ್ಲಿ ಯಾವ ರೀತಿ ಈ ಅಟೋಮಿಕ್ ಸೈಜ್ ವೇರಿ ಆಗ್ತಾ ಇರುತ್ತೆ ಅಂತ ನಾವು ಇಲ್ಲಿ ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬಹುದು. ಓಕೆನಾ? ಇದು ಗೊತ್ತಿದ್ರೆ, ಓಕೆ, ಅದು ತಿಳ್ಕೊಂಡ್ರೆ ನಾವು ಇದನ್ನ ಆರಾಮಾಗಿ ನಾವು ಈಸಿಯಾಗಿ ಅರ್ಥ ಮಾಡ್ಕೋಬಹುದು. ಓಕೆ, ಅಂಡ್ ನೆಕ್ಸ್ಟ್ ಅಟೋಮಿಕ್ ಸೈಜ್ ಇರುತ್ತೆ ಅಲ್ವಾ, ಇದು ರೇಡಿಯಸ್ ಆಫ್ ಅನ್ ಆಟಮ್, ಇದು ಡಿಕ್ರೀಸ್ ಆಗ್ತಾ ಹೋಗುತ್ತೆ. ಓಕೆ, ಡಿಕ್ರೀಸ್ ಆಗ್ತಾ ಹೋಗುತ್ತೆ. ಯಾವ ರೀತಿ ಡಿಕ್ರೀಸ್ ಆಗ್ತಾ ಹೋಗುತ್ತೆ ಅಂದ್ರೆ, ಯಾವಾಗ ನಾವು ಲೆಫ್ಟ್ ಇಂದ ರೈಟ್ಗೆ, ಮೀನ್ಸ್ ದಿಸ್ ಸೈಡ್ ಟು ದಿಸ್ ಸೈಡ್, ಲೆಫ್ಟ್ ಇಂದ ರೈಟ್ಗೆ ನಾವು ಮೂವ್ ಆಗ್ತಾ ಇರಬೇಕಾದ್ರೆ ಪೀರಿಯಡ್ಸ್ ಅಲ್ಲಿ, ಓಕೆ, ಲೆಫ್ಟ್ ಇಂದ ಇದು ಲೆಫ್ಟ್ ಸೈಡ್, ಇದು ರೈಟ್ ಸೈಡ್, ಓಕೆ, ಪೀರಿಯಡ್ಸ್ ಅಲ್ಲಿ, ಓಕೆ. ಯಾವಾಗ ಅಟೋಮಿಕ್ ಸೈಜ್ ಅನ್ನೋದು ಡಿಕ್ರೀಸ್ ಆಗ್ತಾ ಹೋಗುತ್ತೆ ಅಂದ್ರೆ ನಾವು ವೆನ್ ವಿ ಮೂವ್ ಲೆಫ್ಟ್ ಟು ರೈಟ್, ಲೆಫ್ಟ್ ಇಂದ ರೈಟ್ ಗೆ ಮೂವ್ ಆಗ್ತಾ ಇರ್ಬೇಕಾದ್ರೆ ಪೀರಿಯಡ್ಸ್ ಅಲ್ಲಿ, ಓಕೆ, ರೋಸ್ ಅಲ್ಲಿ ನಾವು ಲೆಫ್ಟ್ ಇಂದ ರೈಟ್ ಗೆ ಮೂವ್ ಆಗ್ತಾ ಇರ್ಬೇಕಾದ್ರೆ ಈ ಅಟೋಮಿಕ್ ಸೈಜ್ ಅನ್ನೋದು ಡಿಕ್ರೀಸ್ ಆಗ್ತಾ ಹೋಗುತ್ತೆ. ಓಕೆನಾ? ಅಂಡ್ ಯಾಕೆ ಡಿಕ್ರೀಸ್ ಆಗ್ತಾ ಹೋಗುತ್ತೆ ಇದು ನಾವು ಲೆಫ್ಟ್ ಇಂದ ರೈಟ್ ಗೆ ಹೋಗ್ತಾ ಇರ್ಬೇಕಾದ್ರೆ ಅಂತ ಹೇಳಿದ್ರೆ, ಇಲ್ಲಿ ನ್ಯೂಕ್ಲಿಯರ್ ಚಾರ್ಜ್ ಅನ್ನೋದು ಇನ್ಕ್ರೀಸ್ ಆಗುತ್ತೆ. ಓಕೆ, ನ್ಯೂಕ್ಲಿಯರ್ ಚಾರ್ಜ್ ಅನ್ನೋದು ಇಲ್ಲಿ ಇನ್ಕ್ರೀಸ್ ಆಗುತ್ತೆ. ಓಕೆ, ಇನ್ಕ್ರೀಸ್ ಆಗುತ್ತೆ. ಸೊ ಅದಕ್ಕೆ ನಾವು ಇಲ್ಲಿ ಈ ಅಟಾಮಿಕ್ ಸೈಜ್ ಇಲ್ಲಿ ಡಿಕ್ರೀಸ್ ಆಗ್ತಾ ಹೋಗುತ್ತೆ ವೆನ್ ವಿ ಮೂವ್ ಫ್ರಮ್ ಲೆಫ್ಟ್ ಟು ರೈಟ್ ಇನ್ ಪೀರಿಯಡ್ಸ್. ಓಕೆನಾ? ಅಂಡ್ ನೆಕ್ಸ್ಟ್ ಅಟಾಮಿಕ್ ಸೈಜ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಅಟಾಮಿಕ್ ಸೈಜ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ ಯಾವಾಗ ಅಂದ್ರೆ ನಾವು ಗ್ರೂಪ್ಸ್ ಅಲ್ಲಿ, ಡೌನ್ ದ ಗ್ರೂಪ್ಸ್, ಇಲ್ಲಿ ಪೀರಿಯಡ್ಸ್ ಆಯ್ತು, ಇಲ್ಲಿ ಗ್ರೂಪ್ಸ್ ಅಲ್ಲಿ ಅಂದ್ರೆ ಡೌನ್ವರ್ಡ್ಸ್ ಈ ರೀತಿ, ಓಕೆ, ಲೈಕ್ ದಿಸ್. ಓಕೆನಾ? ಇನ್ಕ್ರೀಸ್ ಆಗ್ತಾ ಹೋಗುತ್ತೆ ನಾವು ಇದು ಗ್ರೂಪ್ಸ್ ಅಲ್ಲಿ, ಪೀರಿಯಡ್ಸ್ ಅಲ್ಲ, ಓಕೆ, ಗ್ರೂಪ್ಸ್ ಅಲ್ಲಿ ಇದು ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಓಕೆನಾ? ಯಾಕೆ ಅಂದ್ರೆ ನ್ಯೂ ಶೆಲ್ಸ್ ಅನ್ನೋವು ಆಡ್ ಆಗ್ತಾ ಹೋಗುತ್ತೆ. ಓಕೆ, ನ್ಯೂ ಶೆಲ್ಸ್ ಆಡ್ ಆಗ್ತಾ ಹೋಗುತ್ತೆ. ಓಕೆ, ಆಡ್ ಆಗ್ತಾ ಹೋಗುತ್ತೆ. ಸೊ ಅದಕ್ಕೆ ಇಲ್ಲಿ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ ಅಟಾಮಿಕ್ ಸೈಜ್ ಅನ್ನೋದು. ಓಕೆ, ಅಂಡ್ ಈ ನಾವು ಯಾವಾಗ ಈ ಗ್ರೂಪ್ಸ್ ಅಲ್ಲಿ ಡೌನ್ವರ್ಡ್ಸ್ ಹೋಗ್ತಾ ಇರ್ತೀವೋ, ಓಕೆ, ಆಗ ಈ ಅಟಾಮಿಕ್ ಸೈಜ್ ಅನ್ನೋದು ಏನಾಗುತ್ತೆ, ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಓಕೆನಾ? ಬಿಕಾಸ್ ಯಾಕೆ ಅಂದ್ರೆ ನ್ಯೂ ಶೆಲ್ಸ್ ಅನ್ನೋವು ಆಡ್ ಆಗ್ತಾ ಹೋಗುತ್ತೆ. ಓಕೆ, ಅಂಡ್ ನೆಕ್ಸ್ಟ್ ನಾವು ಮೆಟಾಲಿಕ್ ಕ್ಯಾರೆಕ್ಟರ್ಸ್ ಏನೇನಿರುತ್ತೆ ಈ ಮಾಡರ್ನ್ ಪೀರಿಯಾಡಿಕ್ ಟೇಬಲ್ ಅಲ್ಲಿ ಅನ್ನೋದನ್ನ ನೋಡೋಣ. ಓಕೆ, metallic characters. Okay, ಏನು ಈ ಮೆಟಾಲಿಕ್ ಕ್ಯಾರೆಕ್ಟರ್ ಅಂದ್ರೆ ಏನು ಅಂತ ಹೇಳಿದ್ರೆ, ಇಟ್ ಈಸ್ ದ ಮೆಟಾಲಿಕ್ ಕ್ಯಾರೆಕ್ಟರ್ ಮೀನ್ಸ್ ಇಟ್ ಈಸ್ ದ ಟೆಂಡೆನ್ಸಿ of an atom the tendency, okay, of an atom to lose electrons, okay, to lose electrons. Okay, atom ಗೆ electrons ನ ಲಾಸ್ ಮಾಡಕ್ಕೆ ಒಂದು ಎನರ್ಜಿ ಬೇಕು. ಓಕೆ,
ಸೊ ಆ ಟೆಂಡೆನ್ಸಿ, ಓಕೆ, ಆ ಟೆಂಡೆನ್ಸಿನ ನಾವು ಮೆಟಾಲಿಕ್ ಕ್ಯಾರೆಕ್ಟರ್ಸ್ ಅಂತ ಹೇಳ್ತೀವಿ. ಓಕೆನಾ. ಸೊ ಮೆಟಾಲಿಕ್ ಕ್ಯಾರೆಕ್ಟರ್ಸ್ ಅನ್ನೋದು ಡಿಕ್ರೀಸ್ ಆಗ್ತಾ ಹೋಗುತ್ತೆ, ಡಿಕ್ರೀಸ್ ಆಗ್ತಾ ಹೋಗುತ್ತೆ. ಓಕೆ, ಯಾವಾಗ ಅಂದ್ರೆ ಅಕ್ರಾಸ್ ದ ಪೀರಿಯಡ್ಸ್ ಅಲ್ಲಿ. ಓಕೆ, ಇಲ್ಲಿ ನೋಟ್ ಮಾಡಿದ್ದೀನಿ, 18 ಕಾಲಮ್ಸ್ ಇದೆ, ಅದು ಏನು ಗ್ರೂಪ್ಸ್. ಓಕೆ, 7 ಹಾರಿಜಾಂಟಲ್ ರೋಸ್ ಇದ್ರೆ ಅದನ್ನ ನಾವು ಪೀರಿಯಡ್ಸ್ ಅಂತ ಹೇಳ್ತೀವಿ, ಪೀರಿಯಡ್ಸ್. ಓಕೆ, ಪೀರಿಯಡ್ಸ್ ಅಂತ ಹೇಳ್ತೀವಿ. ಸೊ ಇಲ್ಲಿ ಮೆಟಾಲಿಕ್ ಕ್ಯಾರೆಕ್ಟರ್ಸ್ ಅನ್ನೋದು ಡಿಕ್ರೀಸ್ ಆಗ್ತಾ ಹೋಗುತ್ತೆ ಅಕ್ರಾಸ್ ದ ಪೀರಿಯಡ್, ಪೀರಿಯಡ್ಗೆ ಅಕ್ರಾಸ್ ದ ಪೀರಿಯಡ್. ಓಕೆನಾ. ಪೀರಿಯಡ್ಸ್ ಕಡೆ ಹೋಗ್ತಾ ಇರಬೇಕಾದ್ರೆ ನಮಗೆ ಈ ಮೆಟಾಲಿಕ್ ಕ್ಯಾರೆಕ್ಟರ್ಸ್ ಅನ್ನೋದು ಡಿಕ್ರೀಸ್ ಆಗ್ತಾ ಹೋಗುತ್ತೆ. ಯಾಕೆ ಡಿಕ್ರೀಸ್ ಆಗ್ತಾ ಹೋಗುತ್ತೆ, ರೀಸನ್ ಯಾಕೆ ಅಂತ ಹೇಳಿದ್ರೆ ಎಫೆಕ್ಟಿವ್ ನ್ಯೂಕ್ಲಿಯರ್ ಚಾರ್ಜ್. ಓಕೆ, ನ್ಯೂಕ್ಲಿಯರ್ ಚಾರ್ಜ್ ಇನ್ಕ್ರೀಸ್ ಆಗುತ್ತೆ. ಓಕೆ, ಇನ್ಕ್ರೀಸ್ ಆಗುತ್ತೆ. ನಾವು ಮೆಟಾಲಿಕ್ ಕ್ಯಾರೆಕ್ಟರ್ಸ್ ಡಿಕ್ರೀಸ್ ಆಗುತ್ತೆ ವೆನ್ ವಿ ಮೂವ್ ಅಕ್ರಾಸ್ ದ ಪೀರಿಯಡ್ಸ್. ಅಕ್ರಾಸ್ ದ ಪೀರಿಯಡ್ ನಾವು ಹೋಗ್ತಾ ಇರಬೇಕಾದ್ರೆ ಇದು ಮೆಟಾಲಿಕ್ ಕ್ಯಾರೆಕ್ಟರ್ಸ್ ಡಿಕ್ರೀಸ್ ಆಗುತ್ತೆ. ಯಾಕೆ ಡಿಕ್ರೀಸ್ ಆಗುತ್ತೆ ಅಂದ್ರೆ ನ್ಯೂಕ್ಲಿಯರ್ ಚಾರ್ಜ್ ಇನ್ಕ್ರೀಸ್ ಆಗುತ್ತೆ. ಸೊ ಅದಕ್ಕೆ ನಮಗೆ ಈ ಮೆಟಾಲಿಕ್ ಕ್ಯಾರೆಕ್ಟರ್ಸ್ ಅನ್ನೋದು ಡಿಕ್ರೀಸ್ ಆಗ್ತಾ ಹೋಗುತ್ತೆ. ಓಕೆನಾ. ಅಂಡ್ ಇದ್ರ ಮೀನಿಂಗ್ ಏನು, ಇಲ್ಲಿ ಮೆಟಾಲಿಕ್ ಕ್ಯಾರೆಕ್ಟರ್ಸ್ ಡಿಕ್ರೀಸ್ ಆಗ್ತಾ ಇದೆ, ನ್ಯೂಕ್ಲಿಯರ್ ಚಾರ್ಜ್ ಇನ್ಕ್ರೀಸ್ ಆಗ್ತಾ ಇದೆ ಅಂತ ಮೀನಿಂಗ್ ಏನು ಇದ್ರದ್ದು ಅಂತ ಹೇಳಿದ್ರೆ ಏನು, ಟೆಂಡೆನ್ಸಿ ಟು ಲಾಸ್ ದ ಎಲೆಕ್ಟ್ರಾನ್ಸ್ ಡಿಕ್ರೀಸ್ ಆಗ್ತಾ ಹೋಗುತ್ತೆ. ಏನು, ಫಸ್ಟ್ ಆಫ್ ಆಲ್ ಮೆಟಾಲಿಕ್ ಕ್ಯಾರೆಕ್ಟರ್ಸ್ ಅಂದ್ರೆ ಟೆಂಡೆನ್ಸಿ ಆಫ್ ಅನ್ ಎಲೆಕ್ಟ್ರಾನ್ ಟು ಲಾಸ್ ದ ಎಲೆಕ್ಟ್ರಾನ್, ರೈಟ್. ಸೊ ಟೆಂಡೆನ್ಸಿ ಆಫ್ ಅನ್ ಆಟಮ್ ಟು ಲಾಸ್ ದ ಎಲೆಕ್ಟ್ರಾನ್ಸ್ ಅಲ್ವಾ. ಸೊ ಇಲ್ಲಿ ಈ ಟೆಂಡೆನ್ಸಿ ಆಫ್ ಅನ್ ಆಟಮ್ ಏನಿದೆ ಲಾಸ್ ಮಾಡಕ್ಕೆ ಎಲೆಕ್ಟ್ರಾನ್ಸ್, ಅದು ಡಿಕ್ರೀಸ್ ಆಗುತ್ತೆ ಇಲ್ಲಿ. ಓಕೆ, ಡಿಕ್ರೀಸ್ ಆಗುತ್ತೆ. ಸೊ ಅದಕ್ಕೇನೆ ಇಲ್ಲಿ ಮೆಟಾಲಿಕ್ ಕ್ಯಾರೆಕ್ಟರ್ಸು ಡಿಕ್ರೀಸ್ ಆಗ್ತಾ ಹೋಗುತ್ತೆ ವೆನ್ ವಿ ಮೂವ್ ಅಕ್ರಾಸ್ ದ ಪೀರಿಯಡ್. ಓಕೆ, ಸೊ ಯಾಕೆ ಅಂತ ಹೇಳಿದ್ರೆ ನ್ಯೂಕ್ಲಿಯರ್ ಚಾರ್ಜು ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಓಕೆ, ಮತ್ತೆ ಮೆಟಲ್ಸ್ ಅನ್ನೋವು ಎಲೆಕ್ಟ್ರೋ ಪಾಸಿಟಿವ್ ಅಂತ ಹೇಳ್ತೀವಿ. ಮೆಟಲ್ಸ್ ಆರ್ ಎಲೆಕ್ಟ್ರೋ ಪಾಸಿಟಿವ್ ಅಂತ. ಓಕೆ, ಯಾಕೆ ಇವು ಎಲೆಕ್ಟ್ರೋ ಪಾಸಿಟಿವ್ ಅಂತ ಹೇಳ್ತೀವಿ ಅಂತ ಹೇಳಿದ್ರೆ ಈ ಆಟಮ್ಸು ಏನು ಎಲೆಕ್ಟ್ರಾನ್ಸ್ ನ ಲಾಸ್ ಮಾಡ್ಕೊಳ್ತಾ ಇರುತ್ತೆ, ರೈಟ್. ಎಲೆಕ್ಟ್ರಾನ್ಸ್ ನ ಲಾಸ್ ಮಾಡ್ಕೊಳ್ತಾ ಇರುತ್ತೆ ವೈಲ್ ಫಾರ್ಮಿಂಗ್ ಬಾಂಡ್ಸ್. ಬಾಂಡ್ಸ್ ನ ಫಾರ್ಮ್ ಮಾಡ್ಬೇಕಾದ್ರೆ ಈ ಎಲೆಕ್ಟ್ರಾನ್ಸ್ ನ ಆಟಮ್ಸ್ ಲಾಸ್ ಮಾಡ್ಕೊಳ್ತಾ ಇರುತ್ತೆ. ಸೊ ಅದಕ್ಕೆ ನಾವು ಎಲೆಕ್ಟ್ರೋ ಪಾಸಿಟಿವ್ ಅಂತ ಹೇಳ್ತೀವಿ ಮೆಟಲ್ಸ್ ನ. ಓಕೆ, ದಿಸ್ ಒನ್ ಏನು ಆಟಮ್ಸು ಬಾಂಡ್ ಫಾರ್ಮೇಶನ್ ಆಗ್ತಾ ಇರಬೇಕಾದ್ರೆ ಅಲ್ಲಿ ಎಲೆಕ್ಟ್ರಾನ್ಸ್ ಲಾಸ್ ಆಗ್ತಾ ಹೋಗುತ್ತೆ. ಸೊ ಅದಕ್ಕೆ ನಾವು ಎಲೆಕ್ಟ್ರೋ ಪಾಸಿಟಿವ್ ಅಂತ ಹೇಳ್ತೀವಿ ಮೆಟಲ್ಸ್ ನ. ಓಕೆ, ನಾನ್ ಮೆಟಲ್ಸ್ ನ ನಾವು ಎಲೆಕ್ಟ್ರೋ ನೆಗೆಟಿವ್ ಅಂತ ಹೇಳ್ತೀವಿ. ಓಕೆ, ನಾನ್ ಮೆಟಲ್ಸ್ ನ ನಾವು ಎಲೆಕ್ಟ್ರೋ ನೆಗೆಟಿವ್. ಎಲೆಕ್ಟ್ರೋ ನೆಗೆಟಿವ್ ಅಂತ ನಾನ್ ಮೆಟಲ್ಸ್ ನ ಯಾಕೆ ಹೇಳ್ತೀವಿ ಅಂದ್ರೆ ಯಾವಾಗ ನಾವು ಏನು ಇಲ್ಲಿ ಆಟಮು ಏನು ಎಲೆಕ್ಟ್ರಾನ್ ನ ಗೇನ್ ಮಾಡ್ಕೊಳ್ಳುತ್ತೆ ಇಲ್ಲಿ. ಓಕೆನಾ, ಬಾಂಡ್ ಫಾರ್ಮೇಶನ್ಗೆ ಇಲ್ಲಿ ಎಲೆಕ್ಟ್ರಾನ್ ಗೇನ್ ಮಾಡ್ಕೊಳ್ತಾ ಇರುತ್ತೆ. ಮೆಟಲ್ಸ್ ಅಲ್ಲಿ ಎಲೆಕ್ಟ್ರಾನ್ಸ್ ಲಾಸ್ ಆಗ್ತಾ ಇರುತ್ತೆ, ನಾನ್ ಮೆಟಲ್ಸ್ ಅಲ್ಲಿ ಎಲೆಕ್ಟ್ರಾನ್ಸ್ ಗೇನ್ ಆಗ್ತಾ ಇರುತ್ತೆ. ಓಕೆನಾ, ಯಾವಾಗ ಬಾಂಡ್ ಫಾರ್ಮೇಶನ್ ಆಗ್ತಾ ಇರಬೇಕಾದ್ರೆ. ಸೊ ಅದಕ್ಕೆ ನಾವು ಈ ನಾನ್ ಮೆಟಲ್ಸ್ ಅನ್ನೋವು ಎಲೆಕ್ಟ್ರೋ ನೆಗೆಟಿವ್ ಅಂತ ಹೇಳ್ತೀವಿ. ಓಕೆನಾ, ಮತ್ತೆ ಈ ಮೆಟಾಲಿಕ್ ಕ್ಯಾರೆಕ್ಟರ್ಸ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಓಕೆ, ಇನ್ಕ್ರೀಸ್ ಆಗ್ತಾ ಹೋಗುತ್ತೆ ವೆನ್ ವಿ ಗೋ ಡೌನ್ ದ ಗ್ರೂಪ್ ಅಂದ್ರೆ ಕಾಲಮ್ಸ್ ಅಲ್ವಾ. ಸೊ ಈ ರೀತಿ ನಾವು ಕೆಳಗಡೆಗೆ ಹೋಗ್ತಾ ಇರ್ಬೇಕಾದ್ರೆ ಈ ಮೆಟಾಲಿಕ್ ಕ್ಯಾರೆಕ್ಟರ್ಸ್ ಅನ್ನೋದು ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಎಫೆಕ್ಟಿವ್ ನ್ಯೂಕ್ಲಿಯರ್ ಚಾರ್ಜ್ ಏನಿದೆಯೋ ಅದು ಡಿಕ್ರೀಸ್ ಆಗುತ್ತೆ. ಓಕೆನಾ, ಇನ್ಕ್ರೀಸ್ ಆದ್ರೆ ಇಲ್ಲಿ ನ್ಯೂಕ್ಲಿಯರ್ ಚಾರ್ಜ್ ಏನಿದೆಯೋ ಅದು ಇಲ್ಲಿ ಡಿಕ್ರೀಸ್ ಆಗ್ತಾ ಹೋಗುತ್ತೆ. ಓಕೆ, ಇಲ್ಲಿ ಡಿಕ್ರೀಸ್ ಆಗಬೇಕು ಅಂದ್ರೆ ಮೆಟಾಲಿಕ್ ಕ್ಯಾರೆಕ್ಟರ್ಸ್ ಅಲ್ಲಿ ನ್ಯೂಕ್ಲಿಯರ್ ಚಾರ್ಜ್ ಅನ್ನೋದು ಇನ್ಕ್ರೀಸ್ ಆಗಬೇಕು. ಮೆಟಾಲಿಕ್ ಕ್ಯಾರೆಕ್ಟರ್ಸ್ ಇನ್ಕ್ರೀಸ್ ಆಗಬೇಕು ಅಂದ್ರೆ ನ್ಯೂಕ್ಲಿಯರ್ ಚಾರ್ಜ್ ಇಲ್ಲಿ ಡಿಕ್ರೀಸ್ ಆಗ್ತಾ ಹೋಗ್ಬೇಕು. ಓಕೆ, ಸೊ ಇಲ್ಲಿ ನ್ಯೂಕ್ಲಿಯರ್ ಚಾರ್ಜ್ ಡಿಕ್ರೀಸ್ ಆಗ್ತಾ ಇದೆ ಅಂತ ಹೇಳಿದ್ರೆ ಇಲ್ಲಿ ನಾನ್ ಮೆಟಲ್ಸ್ ಫಾರ್ಮೇಶನ್ ಆಗ್ತಾ ಇದೆ ಅಂತ ಹೇಳಿ. ಓಕೆ, ನಾನ್ ಮೆಟಲ್ಸ್ ಅವು ಅಂತ ಹೇಳಿ.
ಸೊ ಆ ನಾನ್ ಮೆಟಲ್ಸ್ ಏನು ಅಂದ್ರೆ ಎಲೆಕ್ಟ್ರೋನೆಗೆಟಿವ್ ಅಂತ. ಯಾಕೆ ಎಲೆಕ್ಟ್ರೋನೆಗೆಟಿವ್ ಅಂದ್ರೆ ಆಲ್ರೆಡಿ ನಿಮ್ಗೆ ಹೇಳಿದೆ, ಎಲೆಕ್ಟ್ರಾನ್ ಇಲ್ಲಿ ಗೇನ್ ಮಾಡ್ಕೊಳ್ತಾ ಇದೆ. ಓಕೆ, ಗೇನಿಂಗ್, ಇಲ್ಲಿ ಆಟಮ್ಸ್ ಎಲೆಕ್ಟ್ರಾನ್ಸ್ ನ ಗೇನ್ ಮಾಡ್ಕೊಳ್ತಾ ಇದೆ. ಸೊ ಅದಕ್ಕೆ ಇಲ್ಲಿ ಏನು ನಾನ್ ಮೆಟಲ್ಸ್ ಇಲ್ಲಿ ಏನು ಫಾರ್ಮೇಶನ್ ಆಗಿದೆ. ಅಂಡ್ ಇಲ್ಲಿ ಮೆಟಾಲಿಕ್ ಕ್ಯಾರೆಕ್ಟರ್ಸ್ ಅನ್ನೋದು ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಓಕೆ, ಸೊ ಮೆಟಲ್ಸ್ ನ ನಾವು ಯಾವಾಗ್ಲೂ ಲೆಫ್ಟ್ ಸೈಡ್ ಆಫ್ ದ ಪಿರಿಯಾಡಿಕ್ ಟೇಬಲ್ ಅಲ್ಲಿ ನಾವು ನೋಡ್ಬೋದು. ಓಕೆ, ಇದು ಪಿರಿಯಾಡಿಕ್ ಟೇಬಲ್ ಅಂತ ಅನ್ಕೊಳ್ಳೋಣ. ಓಕೆ, ದಿಸ್ ಇಸ್ ದ ಪಿರಿಯಾಡಿಕ್ ಟೇಬಲ್ ಅಂತ ಅನ್ಕೊಂಡ್ರೆ ನಾವು ಇಲ್ಲಿ ಮೆಟಲ್ಸ್ ಇರುತ್ತೆ ಈ ಕಡೆ. ಓಕೆ, ಇಲ್ಲಿ ಮೆಟಲ್ಸ್ ಇರುತ್ತೆ ಅಂಡ್ ಈ ಕಡೆ ಓಕೆ ಈ ಕಡೆಗೆ ನಮಗೆ ನಾನ್ ಮೆಟಲ್ಸ್ ಇರುತ್ತೆ. ಓಕೆ, ನಮಗೆ ಲೆಫ್ಟ್ ಸೈಡ್ ಅಲ್ಲಿ ಮೆಟಲ್ಸ್ ಇರುತ್ತೆ, ರೈಟ್ ಸೈಡ್ ಅಲ್ಲಿ ನಾನ್ ಮೆಟಲ್ಸ್ ಅನ್ನೋದು ಇರುತ್ತೆ. ಓಕೆ, ಇನ್ನು ಮಿಡಲ್ ಪಾರ್ಟ್ ಅಲ್ಲಿ ಏನಿರುತ್ತೆ ಅಂತ ಹೇಳಿದ್ರೆ ನಮಗೆ ಸೆಮಿ ಮೆಟಲ್ಸ್ ಇರುತ್ತೆ. ಓಕೆ, ಈ ಮಿಡಲ್ ಪಾರ್ಟ್ ಅಲ್ಲಿ ನಮಗೆ ಸೆಮಿ ಮೆಟಲ್ಸ್ ಅಂಡ್ ಮೆಟಲಾಯ್ಡ್ಸ್ ಅನ್ನೋವು ಇರುತ್ತೆ. ಓಕೆ, ಮೆಟಲಾಯ್ಡ್ಸ್, ಈ ಸೆಮಿ ಮೆಟಲ್ಸ್ ಅಂಡ್ ಮೆಟಲಾಯ್ಡ್ಸ್ ಯಾಕೆ ಸೆಂಟರ್ ಅಲ್ಲಿ ಇರಬೇಕು, ಯಾಕೆ ಮೆಟಲ್ಸ್ ಜೊತೆ ನಾನ್ ಮೆಟಲ್ಸ್ ಜೊತೆ ಬರಲಿಲ್ಲ ಅಂತ ಹೇಳಿದ್ರೆ, ಈ ಸೆಮಿ ಮೆಟಲ್ಸ್ ಮತ್ತೆ ಈ ಮೆಟಲಾಯ್ಡ್ಸ್ ಕೆಲವೊಂದು ಸೇಮ್ ಪ್ರಾಪರ್ಟೀಸ್ ಇರುತ್ತೆ ಮೆಟಲ್ಸ್ಗೆ ಮತ್ತೆ ನಾನ್ ಮೆಟಲ್ಸ್ಗೆ, ಎರಡಕ್ಕೂ ಇರೋ ಪ್ರಾಪರ್ಟಿ ಇಲ್ಲೂ ಸಹ ಇರುತ್ತೆ. ಸೊ ಅದಕ್ಕೋಸ್ಕರ ಇವುಗಳನ್ನ ಮಿಡಲ್ ಅಲ್ಲಿ ಪ್ಲೇಸ್ ಮಾಡಿರ್ತಾರೆ. ಓಕೆ, ಸೆಮಿ ಮೆಟಲ್ಸ್ ಮತ್ತೆ ಮೆಟಲಾಯ್ಡ್ಸ್ ಅಂತ ಹೇಳಿ. ಓಕೆ, ಅಂಡ್ ಆಕ್ಸೈಡ್ಸ್ ಆಫ್ ಮೆಟಲ್ಸ್ ಇರುತ್ತೆ ಅಲ್ವಾ, ಈ ಆಕ್ಸೈಡ್ಸ್ ಆಫ್ ಮೆಟಲ್ಸ್ ಅನ್ನೋವು ನಮ್ಮ ನೇಚರ್ ಅಲ್ಲಿ ಏನು ಬೇಸಿಕ್ ಆಗಿ ಇರುತ್ತೆ. ಓಕೆನಾ, ವೈಲ್ ಆಕ್ಸೈಡ್ಸ್ ಆಫ್ ನಾನ್ ಮೆಟಲ್ಸ್ ಈ ಆಕ್ಸೈಡ್ಸ್ ಆಫ್ ಮೆಟಲ್ಸ್ ಅನ್ನೋವು ನಮ್ಮ ನೇಚರ್ ಅಲ್ಲಿ ಬೇಸಿಕ್ ಆಗಿ ಆಕ್ಟ್ ಮಾಡುತ್ತೆ. ಓಕೆ, ಬೇಸಿಕ್ ಆಗಿ ಆಕ್ಟ್ ಮಾಡುತ್ತೆ. ಆಕ್ಸೈಡ್ಸ್ ಆಫ್ ನಾನ್ ಮೆಟಲ್ಸ್ ಅನ್ನೋದು ನಮ್ಮ ನೇಚರ್ ಅಲ್ಲಿ ಆಸಿಡಿಕ್ ಅಂತ ಇವು ಆಕ್ಟ್ ಮಾಡುತ್ತೆ, ಆಸಿಡಿಕ್ ಆಗಿ. ಓಕೆನಾ, ಅಂಡ್ ನಾವಿನ್ನು ಈ ಮೆಟಾಲಿಕ್ ಕ್ಯಾರೆಕ್ಟರ್ಸ್ನ ಇನ್ನು ನಾವು ಈ ಮೆಟಾಲಿಕ್ ಸೈಡ್ಸ್ ಅಕ್ರಾಸ್ ದ ಪೀರಿಯಡ್ ಯಾವ ರೀತಿ ಡಿಕ್ರೀಸ್ ಆಗುತ್ತೆ, ಇನ್ಕ್ರೀಸ್ ಆಗುತ್ತೆ, ಏನು ಚೇಂಜಸ್ ಆಗ್ತಾ ಹೋಗುತ್ತೆ ಅಂತೆಲ್ಲ ನಾನು ಒಂದು ಟೇಬಲ್ ಅಲ್ಲಿ ನೋಡೋಣ. ಓಕೆ, ಇಲ್ಲಿ ಪ್ರಾಪರ್ಟಿ ಏನು ಪ್ರಾಪರ್ಟಿ ಅಂತ ನೋಡೋಣ. ಪ್ರಾಪರ್ಟಿ ಅಂಡ್ ಇಲ್ಲಿ ವೇರಿಯೇಷನ್ ಅಕ್ರಾಸ್ ದ ಪೀರಿಯಡ್ಸ್ ಅಲ್ಲಿ. ಓಕೆ, ಅಕ್ರಾಸ್ ದ ಪೀರಿಯಡ್ ಅಂಡ್ ಇಲ್ಲಿ ರೀಸನ್ ಯಾಕೆ ಅಕ್ರಾಸ್ ದ ಪೀರಿಯಡ್ ಅಂತ, ರೀಸನ್ ಯಾಕೆ ಅಂತ ಹೇಳಿ. ಅಂಡ್ ಇಲ್ಲಿ ಅಲಾಂಗ್ ದ ಗ್ರೂಪ್ ಓಕೆ, ಇಲ್ಲಿ ರೀಸನ್ ಯಾಕೆ ಅಲಾಂಗ್ ದ ಗ್ರೂಪ್ ಅಂತ. ಓಕೆ, ರೀಸನ್ ಫಸ್ಟ್ ಯಾವ ಪ್ರಾಪರ್ಟಿ, ಫಸ್ಟ್ ಒನ್ ಇಸ್ ಅಟಾಮಿಕ್ ಸೈಜ್. ನಿಮ್ಗೆ ಆಲ್ರೆಡಿ ಅಟಾಮಿಕ್ ಸೈಜ್ ಬಗ್ಗೆ ಹೇಳಿದೆ ರೈಟ್. ಅಟಾಮಿಕ್ ಸೈಜ್ ಯಾವ ರೀತಿ ಅಕ್ರಾಸ್ ದ ಪೀರಿಯಡ್ ಇದು ವೇರಿ ಆಗುತ್ತೆ ಅಂತ ಹೇಳಿದ್ರೆ, ಇಲ್ಲಿ ಅಕ್ರಾಸ್ ದ ಪೀರಿಯಡ್ ಇದು ಡಿಕ್ರೀಸ್ ಆಗುತ್ತೆ. ಓಕೆ, ಡಿಕ್ರೀಸ್ ಆಗುತ್ತೆ. ಓಕೆ, ಅಕ್ರಾಸ್ ದ ಪೀರಿಯಡ್ ಡಿಕ್ರೀಸ್ ಆಗುತ್ತೆ. ಯಾಕೆ ಅಂತ ಹೇಳಿದ್ರೆ ಇಲ್ಲಿ ನ್ಯೂಕ್ಲಿಯರ್ ಚಾರ್ಜ್ ಅನ್ನೋದು ಇನ್ಕ್ರೀಸ್ ಆಗುತ್ತೆ. ಓಕೆ, ನ್ಯೂಕ್ಲಿಯರ್ ಚಾರ್ಜ್
ಇನ್ಕ್ರೀಸ್ ಆಗುತ್ತೆ. ಓಕೆ, ನ್ಯೂಕ್ಲಿಯರ್ ಚಾರ್ಜ್ ಇಲ್ಲಿ ಇನ್ಕ್ರೀಸ್ ಆಗುತ್ತೆ. ಆ್ಯಂಡ್ ಇಲ್ಲಿ ಅಲಾಂಗ್ ದ ಪೀರಿಯಡ್ ಯಾವ ರೀತಿ ವೇರಿ ಆಗುತ್ತೆ ಅಂದರೆ ಇಲ್ಲಿ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ ಅಲಾಂಗ್ ದ ಗ್ರೂಪ್. ಓಕೆ, ಇನ್ಕ್ರೀಸ್ ಆಗುತ್ತೆ. ಆ್ಯಂಡ್ ಯಾಕೆ ಅಂದರೆ ಅಡಿಷನ್ ಸೆಲ್ಸ್ ಇಲ್ಲಿ ಆಗ್ತಾ ಹೋಗುತ್ತೆ. ಓಕೆ, ಅಡಿಷನ್ ಆಫ್ ನ್ಯೂ ಸೆಲ್ಸ್. ನ್ಯೂ ಶೆಲ್ಸ್ ಅಡಿಷನ್ಸ್ ಆಗ್ತಾ ಹೋಗುತ್ತೆ. ಆ್ಯಂಡ್ ಇನ್ನೂ ಒಂದು ಏನು ಅಂದರೆ ಡಿಸ್ಟೆನ್ಸ್ ಬಿಟ್ವೀನ್ ದ ಔಟರ್ ಮೋಸ್ಟ್ ಎಲೆಕ್ಟ್ರಾನ್ ಮತ್ತು ನ್ಯೂಕ್ಲಿಯಸ್ ಇಲ್ಲಿ ಏನು ಇನ್ಕ್ರೀಸ್ ಆಗುತ್ತೆ. ಓಕೆ, increase in distance between. Okay, distance between the outermost electron. outermost electron ಗೆ ಇಲ್ಲಿ ಡಿಸ್ಟೆನ್ಸ್ outermost electron ಗೆ ಮತ್ತೆ ನ್ಯೂಕ್ಲಿಯಸ್ಗೆ ಡಿಸ್ಟೆನ್ಸ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಸೊ ಅದಕ್ಕೆ ಇಲ್ಲಿ ಅಲಾಂಗ್ ದ ಗ್ರೂಪ್ ಅನ್ನೋದು ಇಲ್ಲಿ ಇನ್ಕ್ರೀಸ್ ಆಗ್ತಾ ಹೋಗ್ತಾ ಇದೆ ಅಟಾಮಿಕ್ ಸೈಜ್. ಓಕೆ, ಸೆಕೆಂಡ್ ಬಂದು ಮೆಟಾಲಿಕ್ ಕ್ಯಾರೆಕ್ಟರ್ಸ್. ಮೆಟಾಲಿಕ್ ಕ್ಯಾರೆಕ್ಟರ್ ಏನು? ಮೆಟಾಲಿಕ್ ಕ್ಯಾರೆಕ್ಟರ್ಸ್ ಅಲಾಂಗ್ ದ ಪೀರಿಯಡ್ ಯಾವ ರೀತಿ ಆಗುತ್ತೆ, ವೇರಿ ಆಗುತ್ತೆ ಅಂದರೆ ಡಿಕ್ರೀಸ್ ಆಗ್ತಾ ಹೋಗುತ್ತೆ. ಇಲ್ಲಿ ನಿಮ್ಗೆ ಆಲ್ರೆಡಿ ನಾನು ಪ್ರೀವಿಯಸ್ ಆಗಿ ಹೇಳಿರೋದನ್ನೇ ನಾನು ಇಲ್ಲಿ ಮೆನ್ಷನ್ ಮಾಡ್ತಾ ಹೋಗ್ತಿರೋದು ಟೇಬಲಲ್ಲಿ. ಇದು ನಿಮಗೆ ಈಸಿ ಆಗುತ್ತೆ ಅಂತ ಹೇಳಿ. ಓಕೆ, ಡಿಕ್ರೀಸ್ ಆಗುತ್ತೆ. ಯಾಕೆ ಅಂದರೆ ಇಲ್ಲಿ ಎಫೆಕ್ಟಿವ್ ನ್ಯೂಕ್ಲಿಯರ್ ಚಾರ್ಜ್ ಅನ್ನೋದು ಏನು ಇನ್ಕ್ರೀಸ್ ಆಗುತ್ತೆ. ಏನು ಎಫೆಕ್ಟಿವ್ ನ್ಯೂಕ್ಲಿಯರ್ ಚಾರ್ಜ್ ಅನ್ನೋದು ಇಲ್ಲಿ ಇನ್ಕ್ರೀಸ್ ಆಗುತ್ತೆ. ಮತ್ತೆ ಲಾಸ್ ಮಾಡ್ಕೊಳ್ಳೋಕೆ ಎಲೆಕ್ಟ್ರಾನ್ಸ್, ಓಕೆ, ಬ್ಯಾಲೆನ್ಸ್ ಅನ್ನೋದು ಸಹ ಡಿಕ್ರೀಸ್ ಆಗುತ್ತೆ. ಓಕೆ, ಇನ್ನು ನ್ಯೂಕ್ಲಿಯರ್ ಚಾರ್ಜ್ ಇಲ್ಲಿ ಇನ್ಕ್ರೀಸ್ ಆಗುತ್ತಾ ಹೋಗುತ್ತೆ. ಆ್ಯಂಡ್ ಎಲೆಕ್ಟ್ರಾನ್ ಟೆಂಡೆನ್ಸಿ ಆಫ್ ದ ಲಾಸ್ ದ ಎಲೆಕ್ಟ್ರಾನ್ ಇಲ್ಲಿ ಡಿಕ್ರೀಸ್ ಆಗ್ತಾ ಹೋಗುತ್ತೆ. ಓಕೆನಾ? ಮತ್ತೆ ಇಲ್ಲಿ ಅಲಾಂಗ್ ದ ಪೀರಿಯಡ್ ಯಾವ ರೀತಿ ವೇರಿ ಆಗುತ್ತೆ ಅಂದರೆ ಇನ್ಕ್ರೀಸ್ ಆಗುತ್ತೆ. ಓಕೆ, ಇನ್ಕ್ರೀಸ್ ಆಗುತ್ತೆ. ಯಾಕೆ ಅಂದರೆ ಎಫೆಕ್ಟಿವ್ ನ್ಯೂಕ್ಲಿಯರ್ ಚಾರ್ಜ್ ಏನಿರುತ್ತೋ ಅದು ಡಿಕ್ರೀಸ್ ಆಗುತ್ತೆ. ಎಫೆಕ್ಟಿವ್ ನ್ಯೂಕ್ಲಿಯರ್ ಚಾರ್ಜ್ ಓಕೆ ಡಿಕ್ರೀಸ್ ಆಗುತ್ತೆ. ಮತ್ತೆ ಈ ಲಾಸ್ ಮಾಡ್ಕೊಳ್ಳೋಕ್ಕೆ ಎಲೆಕ್ಟ್ರಾನ್ಗೆ ಇಲ್ಲಿ ಸಹ ಈ ಟೆಂಡೆನ್ಸಿ ಲಾಸ್ ಮಾಡ್ಕೊಳ್ಳೋಕ್ಕೆ ಎಲೆಕ್ಟ್ರಾನ್ ಸಹ ಇಲ್ಲಿ ಇನ್ಕ್ರೀಸ್ ಆಗುತ್ತೆ. ಓಕೆ, tendency to lose the electron also increases. Okay, and next one non-metallic characters. Okay, non-metallic character ಯಾವ ರೀತಿ ವೇರಿ ಆಗುತ್ತೆ ನಾನ್ ಮೆಟಾಲಿಕ್ ಕ್ಯಾರೆಕ್ಟರ್ಸ್ ನೋಡಿದ್ವಿ ಅಲ್ವಾ, ಅಕ್ರಾಸ್ ದ ಪೀರಿಯಡ್ ಇಲ್ಲಿ ಡಿಕ್ರೀಸ್ ಆಗ್ತಾ ಹೋಗುತ್ತೆ. ರೀಸನ್ ನ್ಯೂಕ್ಲಿಯರ್ ಚಾರ್ಜ್ ಇಲ್ಲಿ ಇನ್ನು ಇನ್ಕ್ರೀಸ್ ಆಗ್ತಾ ಹೋಗುತ್ತೆ, ಮತ್ತೆ ಟೆಂಡೆನ್ಸಿ ಅನ್ನೋದು ಇಲ್ಲಿ ಡಿಕ್ರೀಸ್ ಆಗ್ತಾ ಹೋಗುತ್ತೆ ಟು ಲಾಸ್ ದ ಎಲೆಕ್ಟ್ರಾನ್. ಆ್ಯಂಡ್ ಅಲಾಂಗ್ ದ ಪೀರಿಯಡ್ ಅಂತ ನೋಡಿದ್ರೆ ನಾವು ಇಲ್ಲಿ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ ನ್ಯೂಕ್ಲಿಯರ್ ಚಾರ್ಜ್. ರೀಸನ್ ಯಾಕೆ ಇನ್ಕ್ರೀಸ್ ಆಗ್ತಾ ಹೋಗ್ತಾ ಇದೆ ಅಲಾಂಗ್ ದ ಗ್ರೂಪ್ ಅಂತ ಹೇಳಿದ್ರೆ ಈ ರೀಸನ್ನು ಏನು ಈ ಎಫೆಕ್ಟಿವ್ ನ್ಯೂಕ್ಲಿಯರ್ ಚಾರ್ಜ್ ಅನ್ನೋದು ಡಿಕ್ರೀಸ್ ಆಗ್ತಾ ಹೋಗ್ತಾ ಇದೆ ಆ್ಯಂಡ್ ಟೆಂಡೆನ್ಸಿ ಟು ಲಾಸ್ ದ ಎಲೆಕ್ಟ್ರಾನ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ ಇಲ್ಲಿ. ಓಕೆ, ಮತ್ತೆ ನಾನ್ ಮೆಟಾಲಿಕ್ ಕ್ಯಾರೆಕ್ಟರ್ಸ್ ಅಲ್ಲಿ ಇಲ್ಲಿ ಅಲಾಂಗ್ ದ ಪೀರಿಯಡ್ ಇಲ್ಲಿ ಇನ್ಕ್ರೀಸ್ ಆಗುತ್ತೆ. ಓಕೆ, ಅಲಾಂಗ್ ದ ಪೀರಿಯಡ್ ಇಲ್ಲಿ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ ನಾನ್ ಮೆಟಾಲಿಕ್ ಕ್ಯಾರೆಕ್ಟರ್ಸ್. ಓಕೆ, ಯಾಕೆ ರೀಸನ್ ಏನು ಅಂತ ಹೇಳಿದ್ರೆ ಇಲ್ಲಿ ಏನು ನ್ಯೂಕ್ಲಿಯರ್ ಚಾರ್ಜ್ ಎಫೆಕ್ಟಿವ್ ನ್ಯೂಕ್ಲಿಯರ್ ಚಾರ್ಜ್ ಅನ್ನೋದು ಇಲ್ಲಿ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ ಆ್ಯಂಡ್ ಟೆಂಡೆನ್ಸಿ ಟು ಗೇನ್ ದ ಎಲೆಕ್ಟ್ರಾನ್ ಸಹ ಇಲ್ಲಿ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಓಕೆ, ಇಲ್ಲಿ ಟು ಲಾಸ್ ದ ಎಲೆಕ್ಟ್ರಾನ್ ಓಕೆ ಟೆಂಡೆನ್ಸಿ ಟು ಲಾಸ್ ದ ಎಲೆಕ್ಟ್ರಾನ್ ಡಿಕ್ರೀಸ್ ಆಗ್ತಾ ಹೋಗ್ತಾ ಇದೆ, ಟೆಂಡೆನ್ಸಿ ಟು ಗೇನ್ ದ ಎಲೆಕ್ಟ್ರಾನ್ ಇಲ್ಲಿ ಏನು ಇನ್ಕ್ರೀಸ್ ಆಗ್ತಾ ಹೋಗ್ತಾ ಇದೆ ಮತ್ತೆ ಅಲಾಂಗ್ ದ ಪೀರಿಯಡ್ ಬಂದು ಡಿಕ್ರೀಸ್ ಆಗ್ತಾ ಹೋಗುತ್ತೆ ನಾನ್ ಮೆಟಾಲಿಕ್ ಕ್ಯಾರೆಕ್ಟರ್ಸ್. ಓಕೆ,
ಡಿಕ್ರೀಸ್ ಆಗ್ತಾ ಹೋಗುತ್ತೆ. ಯಾಕೆ ಡಿಕ್ರೀಸ್ ಆಗ್ತಾ ಹೋಗುತ್ತೆ ಅಂದರೆ ಇಲ್ಲಿ ಎಫೆಕ್ಟಿವ್ ನ್ಯೂಕ್ಲಿಯರ್ ಚಾರ್ಜ್ ಅನ್ನೋದು ಏನು ಡಿಕ್ರೀಸ್ ಆಗ್ತಾ ಹೋಗುತ್ತೆ. ಯಾಕೆ ಅಂದರೆ ಎಫೆಕ್ಟಿವ್ ನ್ಯೂಕ್ಲಿಯರ್ ಚಾರ್ಜ್ ಅನ್ನೋದು ಇಲ್ಲಿ ಡಿಕ್ರೀಸ್ ಆಗುತ್ತೆ ಟು ಗೇನ್ ದ ಎಲೆಕ್ಟ್ರಾನ್ಸ್. ಓಕೆ, ಗೇನ್ ಮಾಡೋಕ್ಕೆ ಎಲೆಕ್ಟ್ರಾನ್ಸು ಸಹ ಇಲ್ಲಿ ಟೆಂಡೆನ್ಸಿ ಅನ್ನೋದು ಸಹ ಇಲ್ಲಿ ಡಿಕ್ರೀಸ್ ಆಗ್ತಾ ಹೋಗುತ್ತೆ. ಓಕೆ, ನಾನ್ ಮೆಟಾಲಿಕ್ ಕ್ಯಾರೆಕ್ಟರ್ಸ್ ಇಲ್ಲಿ ಅಟಾಮಿಕ್ ಸೈಜ್ ಅನ್ನೋದು ಅಕ್ರಾಸ್ ದ ಪೀರಿಯಡ್ ಡಿಕ್ರೀಸ್ ಆಗ್ತಾ ಹೋಗುತ್ತೆ. ಯಾಕೆ ಅಂತ ಹೇಳಿದ್ರೆ ನ್ಯೂಕ್ಲಿಯರ್ ಚಾರ್ಜ್ ಅನ್ನೋದು ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಅಲಾಂಗ್ ದ ಗ್ರೂಪು ಅಟಾಮಿಕ್ ಸೈಜ್ ಅನ್ನೋದು ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಇಲ್ಲಿ ಅಡಿಷನ್ಸ್ ಆಫ್ ನ್ಯೂ ಸೆಲ್ಸ್, ಇಲ್ಲಿ ಅಡಿಷನ್ ಆಗ್ತಾ ಇರುತ್ತೆ ನ್ಯೂ ಸೆಲ್ಸು. ಸೊ ಅದಕ್ಕೋಸ್ಕರ ಓಕೆ. ಮತ್ತೆ ಇಲ್ಲಿ ಡಿಸ್ಟೆನ್ಸ್ ಬಿಟ್ವೀನ್ ದ ನ್ಯೂಕ್ಲಿಯಸ್ಗೆ ಮತ್ತೆ ಇನ್ ಔಟರ್ ಮೋಸ್ಟ್ ಶೆಲ್ಗೆ ಏನು ಡಿಸ್ಟೆನ್ಸ್ ಇರುತ್ತೋ ಅದು ಸಹ ಇಲ್ಲಿ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಓಕೆ, ಆ್ಯಂಡ್ ಮೆಟಾಲಿಕ್ ಕ್ಯಾರೆಕ್ಟರಿಸ್ಟಿಕ್ಸ್ ಅಲ್ಲಿ ಅಲಾಂಗ್ ದ ಪೀರಿಯಡ್ ಡಿಕ್ರೀಸ್ ಆಗ್ತಾ ಹೋಗುತ್ತೆ. ರೀಸನ್ ಯಾಕೆ ಅಂತ ಹೇಳಿದ್ರೆ ನ್ಯೂಕ್ಲಿಯರ್ ಚಾರ್ಜ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ, ಮತ್ತೆ ಟು ಲಾಸ್ ದ ಟೆಂಡೆನ್ಸಿ ಟು ಲಾಸ್ ದ ಎಲೆಕ್ಟ್ರಾನ್ ಬಂದು ಡಿಕ್ರೀಸ್ ಆಗ್ತಾ ಹೋಗುತ್ತೆ. ಆ್ಯಂಡ್ ಅಲಾಂಗ್ ದ ಗ್ರೂಪ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ ಮೆಟಾಲಿಕ್ ಕ್ಯಾರೆಕ್ಟರ್ಸ್. ಬಿಕಾಸ್ ಯಾಕೆ ಅಂದರೆ ಎಫೆಕ್ಟಿವ್ ನ್ಯೂಕ್ಲಿಯರ್ ಚಾರ್ಜ್ ಇಲ್ಲಿ ಡಿಕ್ರೀಸ್ ಆಗ್ತಾ ಹೋಗುತ್ತೆ, ಮತ್ತೆ ಇಲ್ಲಿ ಟೆಂಡೆನ್ಸಿ ಟು ಲಾಸ್ ದ ಎಲೆಕ್ಟ್ರಾನ್ ಇಲ್ಲಿ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಓಕೆ, ಇಲ್ಲಿ ಅದೇ ರೀತಿ ಡಿಫ್ರೆಂಟ್ ಆಗಿ, ಸೊ ಆಪೋಸಿಟ್ ಆಗಿ. ಓಕೆ, ನಾನ್ ಮೆಟಾಲಿಕ್ ಕ್ಯಾರೆಕ್ಟರ್ಸ್ ಇಲ್ಲಿ ಅಕ್ರಾಸ್ ದ ಪೀರಿಯಡ್ ಇನ್ಕ್ರೀಸ್ ಆಗುತ್ತೆ. ರೀಸನ್ ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಎಫೆಕ್ಟಿವ್ ನ್ಯೂಕ್ಲಿಯರ್ ಚಾರ್ಜ್ ಇರುತ್ತೆ ಅಲ್ವಾ, ಸೊ ಅದು ಇಲ್ಲಿ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಮತ್ತೆ ಟೆಂಡೆನ್ಸಿ ಟು ಗೇನ್ ದ ಎಲೆಕ್ಟ್ರಾನ್ಸ್, ಗೇನ್ ಮಾಡ್ಕೊಳ್ಳೋಕೆ ಅಂದರೆ ತಗೊಳ್ಳೋದಕ್ಕೆ ಎಲೆಕ್ಟ್ರಾನ್ಸ್ ಇಲ್ಲಿ ಟೆಂಡೆನ್ಸಿ ಅನ್ನೋದು ಇಲ್ಲಿ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಆ್ಯಂಡ್ ಅಲಾಂಗ್ ದ ಗ್ರೂಪ್ಸ್ ಅನ್ನೋದು ನಾನ್ ಮೆಟಾಲಿಕ್ ಕ್ಯಾರೆಕ್ಟರ್ಸು ಡಿಕ್ರೀಸ್ ಆಗ್ತಾ ಹೋಗುತ್ತೆ. ಆ್ಯಂಡ್ ರೀಸನ್ ಬಂದು ಇಲ್ಲಿ ಎಫೆಕ್ಟಿವ್ ನ್ಯೂಕ್ಲಿಯರ್ ಚಾರ್ಜ್ ಅನ್ನೋದು ಡಿಕ್ರೀಸ್ ಆಗುತ್ತೆ ಆ್ಯಂಡ್ ಟೆಂಡೆನ್ಸಿ ಟು ಗೇನ್ ದ ಎಲೆಕ್ಟ್ರಾನ್ಸ್ ಡಿಕ್ರೀಸ್ ಆಗ್ತಾ ಹೋಗುತ್ತೆ. ಓಕೆ, ದಿಸ್ ಇಸ್ ದ ಪ್ರಾಪರ್ಟೀಸ್. ಓಕೆ, ಯಾವ ರೀತಿ ವೇರಿ ಆಗುತ್ತೆ ಅಂತ ಹೇಳಿ. ಓಕೆ, ಇಲ್ಲಿಗೆ ಪೀರಿಯಾಡಿಕ್ ಕ್ಲಾಸಿಫಿಕೇಶನ್ ಆಫ್ ಎಲಿಮೆಂಟ್ಸ್ ಅನ್ನೋದು ಓಕೆ ಕಂಪ್ಲೀಟ್ ಆಗ್ತಾ ಇದೆ ಚಾಪ್ಟರ್. ಓಕೆ, ಇಲ್ಲಿಗೆ 10th ಕೆಮಿಸ್ಟ್ರಿ ಸಿಲೆಬಸ್ ಏನಿದೋ ಅದು ಕಂಪ್ಲೀಟ್ ಆಗಿದೆ. ಓಕೆ,